ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಈ ಪೂರ್ವದಲ್ಲಿ ಕೇನೋಪನಿಷತ್ತಿನ 2ನೇ ಖಂಡದ ಭಾಷ್ಯ ಮುಗಿದಿದೆ. ಇವತ್ತು 3ನೇ ಖಂಡದ ಭಾಷ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. 3ನೇ ಖಂಡದ 1ನೇ ಮಂತ್ರ ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ಅಂತ ಆರಂಭ ಆಗ್ತದೆ. ಆ 3ನೇ ಖಂಡದ ಅಭಿಪ್ರಾಯ ಏನು, 3ನೇ ಖಂಡಕ್ಕೂ ಹಿಂದಿನ ಖಂಡಕ್ಕೂ ಸಂಬಂಧ ಏನು ಅನ್ನುವುದನ್ನು ಈ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ ಇತ್ಯಾದಿ ಶ್ರವಣಾತ್ ಯದಸ್ತಿ ತದ್ ವಿಜ್ಞಾತಂ ಪ್ರಮಾಣೈಃ ಯತ್ ನಾಸ್ತಿ ತದವಿಜ್ಞಾತಂ ಶಶವಿಷಾಣಕಲ್ಪಂ ಅತ್ಯಂತಮೇವ ಅಸತ್ ದೃಷ್ಟಂ. ಏನು ಆರಂಭ ಮಾಡ್ತಾರಂದ್ರೆ, ಅವಿಜ್ಞಾತಂ ವಿಜಾನತಾಂ, ಹಿಂದಿನ ಖಂಡದಲ್ಲಿ ಬಂದಂಥ ವಿಚಾರ. ಅವಿಜ್ಞಾತಂ ವಿಜಾನತಾಂ, ತಿಳಿದಿರುವವರಿಗೆ ತಿಳಿದೇ ಇಲ್ಲ. ವಿಜ್ಞಾತಂ ಅವಿಜಾನತಾಂ, ತಿಳಿಯದೆ ಇರುವವರಿಗೆ ತಿಳಿದಿದೆ. ಯಾವನು ಶಿಷ್ಯ ಪ್ರಶ್ನೆ ಮಾಡಿದ್ದಲ್ಲ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ದ. ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ 2ನೇ ಖಂಡದಲ್ಲಿ ವಿಶೇಷವಾದ ವಿಚಾರ ಏನು ಅಂತ ಕೇಳಿದರೆ, ಯಾರೋ ನಾವು ತಿಳಿದುಕೊಂಡಿದ್ದೇವೆ ಎಂದಿದ್ದಾರೆಯೋ ಅವರಿಗೆ ತಿಳಿದಿಲ್ಲ, ಯಾರೋ ನಮಗೆ ತಿಳಿದಿಲ್ಲ ಎಂದಿದ್ದಾರೆಯೋ ಅವರಿಗೆ ತಿಳಿದಿದೆ ಅಂತ ಹಿಂದೆ ವ್ಯಾಖ್ಯಾನ ಮಾಡ್ಕೊಂಡು ಬಂದಾಗಿದೆ. ಅದರ ಅಭಿಪ್ರಾಯ ಮುಂದೆ ಸ್ಪಷ್ಟ ಆಗ್ತದೆ. ಮತ್ತು ಒಮ್ಮೆ ಇಲ್ಲಿ ಪೂರ್ವಪಕ್ಷಿ ಮಾತುಗಳನ್ನು ಸ್ವಲ್ಪ ಅನುವಾದ ಮಾಡಿ ಹೇಳ್ತಾರೆ. ಇತ್ಯಾದಿ ಶ್ರವಣಾತ್, ಇವುಗಳನ್ನು ಕೇಳಿದ್ದರಿಂದ, ಅರ್ಥಾತ್ ತಿಳಿದವನಿಗೆ ತಿಳಿದಿಲ್ಲ, ತಿಳಿಯದೇ ಇರುವವನಿಗೆ ತಿಳಿದಿದೆ ಎಂಬುದನ್ನು ಕೇಳಿದ್ದರಿಂದ, ಯದಸ್ತಿ ಯಾವುದು ಇದೆಯೋ ತದ್ವಿಜ್ಞಾತಂ ಪ್ರಮಾಣೈಃ, ಅದು ಪ್ರಮಾಣಗಳಿಂದ ತಿಳಿವಳಿಕೆಗೆ ವಿಷಯವಾಗುತ್ತದೆ. ಯಾವ ವಸ್ತು ಇದೆಯೋ ಅದು ಪ್ರಮಾಣಗಳಿಂದ ತಿಳಿವಳಿಕೆಗೆ ವಿಷಯವಾಗುತ್ತದೆ, ಜ್ಞಾನಕ್ಕೆ ವಿಷಯವಾಗುತ್ತದೆ. ಯತ್ ನಾಸ್ತಿ ತತ್ ಅವಿಜ್ಞಾತಂ ಶಶವಿಷಾಣುಕಲ್ಪಂ. ಯತ್ ನಾಸ್ತಿ ಪ್ರಮಾಣೈಃ ತದವಿಜ್ಞಾತಂ, ಯಾವ ವಸ್ತು ಇಲ್ಲವೇ ಇಲ್ಲವೋ ಅದು ಪ್ರಮಾಣಗಳಿಂದ ತಿಳಿದು ಬರುವಂಥದ್ದು ಅಲ್ಲ. ಮತ್ತು ಅದು ಹೇಗಿದೆ ಅಂದರೆ, ಶಶವಿಷಾಣಕಲ್ಪಂ, ಮೊಲದ ಕೋಡಿನಂತೆ, ಅತ್ಯಂತಮೇವ ಅಸತ್ ದೃಷ್ಟಂ. ಅತ್ಯಂತಮೇವ ಅಸತ್, ಅದು ಎಲ್ಲಿಯೂ ಯಾವ ಕಾಲದಲ್ಲಿಯೂ ಇಲ್ಲ. ಅತ್ಯಂತಮೇವ ಅಸತ್ ದೃಷ್ಟಂ, ಅದನ್ನು ತುಚ್ಛ ಪದಾರ್ಥ ಅಂತ ಶಾಸ್ತ್ರದಲ್ಲಿ ಹೇಳಿಕೊಂಡು ಬಂದಿದ್ದ. ಅಂದರೆ ಅದಕ್ಕೆ ಇರುವಿಕೆ ಇಲ್ಲವೇ ಇಲ್ಲ. ಯಾವುದು ಇದೆಯೋ ಅದು ಪ್ರಮಾಣಗಳಿಂದ ತಿಳಿದು ಬರುತ್ತದೆ. ಯಾವುದು ಇಲ್ಲವೇ ಇಲ್ಲವೋ ಅದು ಅತ್ಯಂತ ಅಸತ್ತ, ಪ್ರಮಾಣಾದಿಗಳಿಂದ ತಿಳಿದು ಬರುವಂಥದ್ದು ಅಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಾದಂತಹ ವಿಚಾರ. ತಥಾ ಹಾಗೆಯೇ ಅಥವಾ ಅದರಂತೆ, ಇದಂ ಬ್ರಹ್ಮ ಅವಿಜ್ಞಾತತ್ವಾತ್ ಅಸದೇವ ಇತಿ ಮಂದಬುದ್ಧೀನಾಂ ವ್ಯಾಮೋಹಃ ಮಾ ಭೂತ್ ಇತಿ ತದರ್ಥ ಇಯಂ ಆಖ್ಯಾಯಿಕ ಆರಭ್ಯತೆ. ತಥಾ ಅದರಂತೆ, ಇದಂ ಬ್ರಹ್ಮ ಅವಿಜ್ಞಾತತ್ವಾತ್, ತಿಳಿದವರಿಗೆ ಬ್ರಹ್ಮವು ತಿಳಿದಿಲ್ಲ ಎಂದು ಹಿಂದೆ ಹೇಳಿಕೊಂಡು ಬಂದದ್ದರಿಂದ, ಹಾಗಾದರೆ ತಿಳಿದವರಿಗೇ ತಿಳಿಯದೇ ಇರುವುದರಿಂದ ಇನ್ನು ತಿಳಿಯಲಾರದವರಿಗಂತೂ ಎಂದೂ ತಿಳಿದಿಲ್ಲ ಅನ್ನುವುದು ಸಹಜವಾಗಿ ಅರ್ಥ ಆಗ್ತದೆ. ಇದಂ ಬ್ರಹ್ಮ ಅವಿಜ್ಞಾತತ್ವ, ತಿಳಿಯದೇ ಇರುವುದರಿಂದ ಅಸದೇವ, ಶಶವಿಷಾಣದಂತೆ ಅಸದೇವ, ಇದು ಇಲ್ಲವೇ ಇಲ್ಲ. ಇತಿ ಹೀಗೆಂದು ಮಂದಬುದ್ಧೀನಾಂ,
ಮಂದಬುದ್ಧಿಯುಳ್ಳಂತಹ ಅಜ್ಞಾನಿಗಳಾದಂತಹ ಜನರ ವ್ಯಾಮೋಹ, ಜನರಿಗೆ ವ್ಯಾಮೋಹ ವಿಶೇಷವಾದ ಮೋಹವು ಮಾಭೂತ್ ಬರದಿರಲಿ ಇತಿ ಎಂಬುವ ಅಭಿಪ್ರಾಯದಿಂದ ತದರ್ಥ ಅದನ್ನು ತಿಳಿಸುವುದಕ್ಕಾಗಿ ಅಂದರೆ ಎಂದೂ ಇಲ್ಲವೇ ಇಲ್ಲ ಅಂತ ಅವರೇನು ತಿಳಿದುಕೊಂಡಿದ್ದಾರಲ್ಲ, ಅದನ್ನು ಹೊಡೆದು ಹಾಕುವುದಕ್ಕಾಗಿ ಇಮಂ ಆಖ್ಯಾಯಿಕ ಆರಭ್ಯತೆ, ಈ ಮುಂದಿನ ಕಥೆಯು ಹೇಳಲ್ಪಡುತ್ತದೆ, ಆರಂಭ ಮಾಡಲ್ಪಡುತ್ತದೆ. ಮುಂದಿನ ಕಥೆ ಏನು ಹೇಳ್ತಾರೆ ಅನ್ನೋದು ಮುಂದೆ ಬರ್ತದೆ. ತತ್ ಏವ ಹಿ ಬ್ರಹ್ಮ ಸರ್ವ ಪ್ರಕಾರೇಣ ಪ್ರಶಾಸ್ತ್ರೋ ದೇವಾನಾಮಪಿ ಪರೋ ದೇವಃ ಈಶ್ವರಾಣಾಮಪಿ ಪರಮೇಶ್ವರಃ ದುರ್ವಿಜ್ಞೇಯಃ ದೇವಾನಾಂ ಜಯಹೇತುಃ ಅಸುರಾಣಾಂ ಪರಾಜಯ ಹೇತುಃ. ತದೇವ ಹಿ ಬ್ರಹ್ಮ, ಹಿ ಎನ್ನುವುದನ್ನು ಬಿಡೋನು. ತತ್ ಏವ ಬ್ರಹ್ಮ, ಹಿಂದೆ ಹೇಳಲ್ಪಟ್ಟಂತಹ, ತದ್ವಿದಿತ ತಥೋ ಅವಿದಿತಾತ್ ಅಧಿ ಇತಿ ಶುಶ್ರೂಮ ಪೂರ್ವೇಶಾಂ ಏನಸ್ತದ್ವ್ಯಾಚಕ್ಷರೆ ಎಂಬ ಆಗಮ ಪ್ರಮಾಣದಿಂದ ಹಿಂದೆ ಯಾವ ಬ್ರಹ್ಮತತ್ವವು ಹೇಳಲ್ಪಟ್ಟಿತ್ತೋ ಆ ಬ್ರಹ್ಮ ಸರ್ವ ಪ್ರಕಾರೇಣ ಎಲ್ಲ ರೀತಿಯಿಂದ ಪ್ರಶಾಸ್ತ್ರೋ ಎಲ್ಲರನ್ನೂ ತನ್ನ ಆಜ್ಞೆಗೆ ಒಳಪಡಿಸಿಕೊಂಡಿರುವಂಥದ್ದು ಆತ್ಮತತ್ವ. ಅದನ್ನು ನಾವು ಬೇರೆ ಪ್ರಮಾಣಗಳಿಂದಲೂ ಕೂಡ ನೋಡಲಿಕ್ಕೆ ಸಿಗುತ್ತದೆ. ಏನಂದ್ರೆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ತಮ್ ಈಶ್ವರಾಣಾಂ ಪರಮೇಶ್ವರ, ಆ ಆತ್ಮತತ್ವ ಇದೆಯಲ್ಲ, ಈಶ್ವರಾಣಾಂ ಯಾರು ಅಧಿಕವಾದ ಅಧಿಕಾರವುಳ್ಳವರಾಗಿದ್ದಾರೆಯೋ ಅವರಿಗೂ ಕೂಡ ಪರಮೇಶ್ವರ, ಅವರಿಗಿಂತಲೂ ಅಂದರೆ ಅವರನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂಥವನೇ ಬ್ರಹ್ಮ ಅಥವಾ ಆತ್ಮ ಅನ್ನುವುದನ್ನು ನಾವು ಶ್ವೇತಾಶ್ವತರೋಪನಿಷತ್ತಿನಲ್ಲಿಯೂ ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬೃಹದಾರಣ್ಯಕದಲ್ಲಿಯೂ ಕೂಡ ಹಿಂದೊಂದು ಸಲ ಪಾಠ ಮಾಡಿ ಆಗಿದೆ. ನೆನಪಿಗೆ, ಯಾವನು ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಯಂ ಪೃಥ್ವೀ ನ ವೇದ ಯಸ್ಯ ಪೃಥ್ವೀ ಶರೀರಂ ಯಹ ಪೃಥ್ವೀಂ ಅಂತರೋ ಯಮಯತಿ ಏಷಃ ತೇ ಆತ್ಮ ಅಂತರ್ಯಾಮಿ ಅಮೃತಃ ಅನ್ನುವಂತಹ ಮಂತ್ರವನ್ನು ಹಿಂದೊಮ್ಮೆ ಹೇಳಿಯಾಗಿದೆ. ನೆನಪಿಗೆ ಅಷ್ಟೇ, ಇದು ಸುಮ್ಮನೆ ಉಪಲಕ್ಷಣವಾಗಿ ಒಂದು ಮಂತ್ರ. ಇದ್ರ ಮುಂದೆ ಬಹಳಷ್ಟು ಮಂತ್ರ ಇದ್ದಾವೆ. ಎಲ್ಲ ಚರಾಚರಾತ್ಮಕವಾದ ಜೀವರಾಶಿಗಳಲ್ಲಿ ಯಾವನು ಅಂತರಾತ್ಮನಾಗಿದ್ದಾನೆಯೋ ಅವನೇ ಪರಬ್ರಹ್ಮ ಅನ್ನುವುದನ್ನು ಆ ಉಪನಿಷತ್ತು ತಿಳಿಸ್ತದೆ. ಭೂಮಿಯಲ್ಲಿ ಅಷ್ಟೇ ಅಲ್ಲ, ನೀರಿನಲ್ಲಿ, ಅಗ್ನಿಯಲ್ಲಿ, ಅಂತರಿಕ್ಷದಲ್ಲಿ, ವಾಯುವಿನಲ್ಲಿ, ದ್ಯುಲೋಕದಲ್ಲಿ, ಆದಿತ್ಯನಲ್ಲಿ, ದಿಕ್ಕುಗಳಲ್ಲಿ, ಹಾಗೆಯೇ ಚಂದ್ರ, ತಾರಕ ಮೊದಲಾದ ಯಾವ್ಯಾವ ಪದಾರ್ಥಗಳಿವೆಯೋ ಅವೆಲ್ಲವುಗಳಲ್ಲಿಯೂ ಕೂಡ ಅಂತರಾತ್ಮನಾಗಿ ತುಂಬಿಕೊಂಡದ್ದೇ ಪರಬ್ರಹ್ಮ ತತ್ವ ಅನ್ನುವುದನ್ನು ಬೃಹದಾರಣ್ಯಕ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಸರ್ವ ಪ್ರಕಾರೇಣ ಪ್ರಶಾಸ್ತ್ರವು, ಸರ್ವ ಪ್ರಕಾರೇಣ ಅದರ ಅರ್ಥ ಹೇಳಲ್ಲ. ಯಾವನು ಪೃಥ್ವಿಯಲ್ಲಿ ಇದ್ದಾನೆಯೋ, ಪೃಥ್ವಿಯು ಯಾವನನ್ನು ತಿಳಿದಿಲ್ಲವೋ, ಯಾವನಿಗೆ ಪೃಥ್ವಿಯು ಅಂದರೆ ಭೂಮಿಯು ಶರೀರವಾಗಿದೆಯೋ, ಯಾವನು ಭೂಮಿಯ ಒಳಗೆ ಇದ್ದುಕೊಂಡು ಅದನ್ನು ನಿಯಂತ್ರಣ ಮಾಡುತ್ತಾನೆಯೋ ಅದುವೇ ನಿನ್ನ ಆತ್ಮ. ಅಲ್ಲಿ ಶಿಷ್ಯ ಕೇಳಿದ್ದ, ಅದುವೇ ನಿನ್ನ ಆತ್ಮ ಅಂತ ಗುರುಗಳು ಉತ್ತರ ಹೇಳಿದರು. ಅರ್ಥಾತ್ ಪ್ರತಿಯೊಂದು ಪದಾರ್ಥ ತನ್ನ ಕಕ್ಷೆಯನ್ನು ಮೀರದೆ, ತನ್ನ ನಿಯಮವನ್ನು ಮೀರದೆ ಹೇಗೆ ವರ್ತಿಸಬೇಕು ಎಂಬುದನ್ನು ಆಳುವತನ ಯಾರಲ್ಲಿ ಇದೆ ಅಂದರೆ ಅದು ಆತ್ಮನಲ್ಲಿ ಇದೆ, ಪರಬ್ರಹ್ಮನಲ್ಲಿ ಇದೆ. ಉದಾಹರಣೆಗೆ ಈಗ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಈ ಭೂಮಿ ತನ್ನ ಸುತ್ತಲೂ ತಿರುಗುತ್ತಾ ಸೂರ್ಯನನ್ನು ಸುತ್ತು ಹಾಯುತ್ತದೆ ಎನ್ನುವುದನ್ನು ಒಪ್ಪಿಕೊಂಡಿದ್ದೇವೆ. ಮೊದಲು ಕೂಡ ಇದಿತ್ತು, ಈಗ ಅಂತಲ್ಲ. ಈಗ ಮಾಧ್ಯಮದ ವಿಸ್ತಾರ ಆಗಿರುವುದರಿಂದ ಎಲ್ಲರ ತಿಳಿವಳಿಕೆಗೂ ಇದು ವಿಷಯವಾಗಿದೆ. ಮೊದಲಿನ ಕಾಲದಲ್ಲಿ ತತ್ವವೇತ್ತರಿಗೆ ಮಾತ್ರ ಇದು ವಿಷಯವಾಗಿತ್ತು. ಈಗ ಸಹಜವಾಗಿ ಎಲ್ಲರಿಗೂ ಅನುಕೂಲವಾಗುವಂಥದ್ದು. ಈ ಭೂಮಿ ಆಕಾಶದ ಮಧ್ಯದಲ್ಲಿದೆ, ತನ್ನ ಕಕ್ಷೆಯಲ್ಲಿ ತಾನು ತಿರುಗುತ್ತಾ ಸೂರ್ಯನನ್ನು ಇದು ಸುತ್ತ ಹಾಯಬೇಕಾದರೆ ಇದಕ್ಕೆ ಒಬ್ಬ ಚೇತನ ಪುರುಷ ಹಿಂದೆ ಇರಲಿಕ್ಕೆ ಬೇಕು ಅನ್ನುವುದನ್ನು ಒಪ್ಪಿಕೊಳ್ಳಲಾಗುತ್ತದೆ.
ಅದುವೇ ಶಕ್ತಿ ಅಂತ ಕರೀತಾರೆ. ಗುರುತ್ವಾಕರ್ಷಣ ಶಕ್ತಿ ಅಂತ ಕರೀತಾರೆ, ಏನೇನೋ ಕರೀತಾರೆ, ಪರಂತು ಅದು ಆತ್ಮತತ್ವ. ಹೀಗೆ ಪ್ರತಿಯೊಂದು ಪದಾರ್ಥದ ಒಳಗೆ ಇದ್ದುಕೊಂಡು ಆಯಾಯ ಪದಾರ್ಥಗಳನ್ನು ನಿಯಮನ ಮಾಡುವವನು. ನಿರಂತರವಾಗಿ ಗಾಳಿ ಬೀಸುವುದು, ಸೂರ್ಯನು ಬೆಳಗುವುದು, ಚಂದ್ರನು ಬೆಳಗುವುದು, ಮೋಡವು ಮಳೆಯನ್ನು ಕರೆಯುವುದು, ನದಿಯು ಹರಿಯುವುದು, ಇವೆಲ್ಲವುಗಳನ್ನು ನೋಡಿದಾಗ ಇವೆಲ್ಲವುಗಳ ಹಿಂದೆ ಇವೆಲ್ಲವೂ ಜಡ ಪದಾರ್ಥಗಳು. ಈ ಎಲ್ಲ ಪದಾರ್ಥಗಳ ಒಳಗೆ ಒಬ್ಬ ಆತ್ಮನು ಇದ್ದಾನೆ. ಅದನ್ನು ಉಪನಿಷತ್ ಅಂತರಹ ಯಮಯತಿ, ಎಲ್ಲದರ ಒಳಗೆ ಇದ್ದುಕೊಂಡು ತನ್ನ ಆಜ್ಞೆಗೆ ಒಳಪಡಿಸಿ ಅವುಗಳನ್ನು ನಿಯಮನ ಮಾಡುತ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದೆ. ಅದಕ್ಕಿಲ್ಲಿ ಸರ್ವಪ್ರಶಾಸ್ತ್ರು ಅಂತ ಬರೆದ್ರು ಇವರು. ಸರ್ವಪ್ರಶಾಸ್ತ್ರು, ಸರ್ವ ಪ್ರಕಾರೇಣ ಪ್ರಶಾಸ್ತ್ರು. ಅಷ್ಟೇ ಅಲ್ಲ, ದೇವಾನಾಮಪಿ ಪರಹ ದೇವ, ದೇವತೆಗಳು. ನಾವು ಶಾಸ್ತ್ರದಲ್ಲಿ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಭಾಗ ಮಾಡಿದ್ದೇವೆ. ಸಗುಣ ಬ್ರಹ್ಮ ಅಂತ ಅಂಗೀಕಾರ ಮಾಡಿದಾಗ ಆಯಾಯ ಉಪಾಧಿಗಳಿಗೆ ಅಧೀನವಾಗಿ ತೋರತಕ್ಕಂತಹ ದೇವತೆಗಳನ್ನು ಕೂಡ ಅಂಗೀಕಾರ ಮಾಡಿದ್ದೇವೆ. ನಮ್ಮ ಭಾರತದಲ್ಲಂತೂ ಪುರಾಣದ ಪ್ರಕಾರ 33 ಕೋಟಿ ದೇವತೆಗಳು ಅಂತ ಹೇಳಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶ್ವರ, ಸದಾಶಿವ ಅಂತೂ ಕೂಡ ಭಾಗ ಮಾಡಿದ್ದೇವೆ. ಹೀಗೆ ಎಲ್ಲ ದೇವತೆಗಳು ಇದ್ದಾರಲ್ಲ, ಅವರಿಗೂ ಒಂದೊಂದು ರೀತಿಯ ಅಧಿಕಾರ ಇದೆ. ಆದರೆ ಎಲ್ಲ ದೇವತೆಗಳಿಗೂ ಕೂಡ ಇವನು ದೇವತೆಯಾಗಿದ್ದಾನೆ. ದೇವಾನಾಮಪಿ ಪರಹ ದೇವ ಒಂದರ್ಥ. ಇನ್ನೊಂದು ಅರ್ಥ ಅಂದರೆ ಏನು ಅಂತ ಕೇಳಿದರೆ, ಇಲ್ಲಿ ದೇವತೆಗಳು ಅಂದರೆ ಇಂದ್ರಿಯಗಳು. ದ್ಯೋತನಾಥ್, ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಬೆಳಗುವುದರಿಂದ ಇವಕ್ಕೂ ಕೂಡ, ಇಂದ್ರಿಯಗಳಿಗೂ ಕೂಡ ದೇವತೆಗಳು ಅಂತ ಹೆಸರೇ ಇದೆ. ಇವುಗಳನ್ನು ಆಳುವಂಥವನು, ಇವುಗಳಿಗೂ ಪರದೇವತೆಯಾಗಿರುವಂಥವನು ಯಾವನು? ಅವನೇ ಆತ್ಮ, ಅವನೇ ಬ್ರಹ್ಮ ಅಂತ ತಿಳಿಸುವುದಕ್ಕಾಗಿ ದೇವಾನಾಮಪಿ ಪರಹ ದೇವ, ಈಶ್ವರಾಣಾಮಪಿ ಈಶ್ವರ. ಇಲ್ಲಿ ಈಶ್ವರ ಅಂತ ಕರೆದ್ರಲ್ಲ, ಇವರು ಆಳುವವರು. ಈಶ್ವರಾಣಾಮಪಿ ಈಶ್ವರ. ಉದಾಹರಣೆಗೆ, ಆಯಾಯ ರಾಜ್ಯಗಳಲ್ಲಿ ಮಂತ್ರಿಗಳು ಆ ರಾಜ್ಯವನ್ನು ಬೆಳಗ್ತಾ ಇರ್ತಾರೆ. ಆ ರಾಜ್ಯಗಳಲ್ಲಿ ಅನೇಕ ವಿಧವಾದ ಅಧಿಕಾರದ ಮಂತ್ರಿಗಳು, ಅವರೆಲ್ಲರ ಮೇಲೆ ಒಬ್ಬ ಮುಖ್ಯಮಂತ್ರಿ ಅಂತಿದ್ದಾನೆ. ಈ ಭಾರತ ದೇಶದಲ್ಲಿರುವ ಎಷ್ಟು ರಾಜ್ಯಗಳಿವೆಯೋ ಅಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೆ ಒಬ್ಬ ಪ್ರಧಾನಮಂತ್ರಿ ಅಂತಿದ್ದಾನೆ. ಅಂದರೆ ಈ ಮಂತ್ರಿಗಳಿಗೂ ಆಳ್ವಿಕೆ ಇದೆ. ಪ್ರಧಾನಮಂತ್ರಿ ಇವರ ಮೇಲೆ ತನ್ನ ಆಜ್ಞೆಯನ್ನು ನಡೆಸುವುದಕ್ಕೆ ಅಧಿಕಾರವುಳ್ಳವನು ಆಗಿದ್ದಾನೆ. ಇದು ಸಾಮಾನ್ಯ ಉದಾಹರಣೆ. ಹಾಗೆಯೇ ಎಲ್ಲ ದೇವತೆಗಳು ತಮ್ಮ ತಮ್ಮ ಅಧಿಕಾರಕ್ಕನುಗುಣವಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದರೂ ಕೂಡ ಅವರ ಮೇಲೆ ಒಬ್ಬ ದೇವತೆ ಇದ್ದಾನೆ. ಈಶ್ವರಾಣಾಮಪಿ ಪರಮೇಶ್ವರ, ಪರಮೇಶ್ವರ. ಈಶ್ವರರಿಗೂ ಆಳುವಂತಹ ದೇವತೆಗಳಿಗೂ ಒಡೆಯನಾಗಿರುವಂತಹ ದೇವತೆ ಯಾವನು ಇದ್ದಾನೆಯೋ ಅವನೇ ಪರಬ್ರಹ್ಮ. ದುರ್ವಿಜ್ಞೇಯ ದೇವಾನಾಂ ಜಯಹೇತು, ಅಸುರಾಣಾಂ ಪರಾಜಯ ಹೇತು. ಇನ್ನೊಂದು ಮಾತು ಬರೀತಾರೆ, ದುರ್ವಿಜ್ಞೇಯ ದುರ್ಗಂ ತಸ್ಪಥಯೋ ಕವಯೋ ವದಂತಿ. ದುರ್ಗಂ ತಸ್ಪತಃ ಕವಯೋ ವದಂತಿ. ಆ ದಾರಿ ಬಹಳಷ್ಟು ಜಟಿಲವಾಗಿದೆ ಅನ್ನುವುದು ಇನ್ನೊಂದು ಉಪನಿಷತ್ತಿನಲ್ಲಿ ಕಂಡುಬರ್ತದೆ. ಯಾವ ದಾರಿ? ಆತ್ಮತತ್ವವನ್ನು ತಿಳಿದುಕೊಳ್ಳುವಂತಹ ಜ್ಞಾನ ಮಾರ್ಗ ಕಠಿಣವಾದದ್ದು ಅಂತ. ಇಲ್ಲೂ ಅದನ್ನು ಬರೀತಾರೆ. ದುರ್ವಿಜ್ಞೇಯ, ತಿಳಿದುಕೊಳ್ಳುವುದಕ್ಕೆ ಅಷ್ಟು ಸುಲಭವಲ್ಲ. ಏನು? ಆತ್ಮತತ್ವ ಅಥವಾ ಪರಬ್ರಹ್ಮತತ್ವ ನಮ್ಮೆಲ್ಲರ ಶರೀರದ ಒಳಗೆ ಇದ್ದಾನೆ, ಅಥವಾ ನಮ್ಮ ಸ್ವರೂಪವೇ ಆಗಿದ್ದಾನೆ. ಆದರೂ ಕೂಡ ಅಷ್ಟು ಸುಲಭವಾಗಿ ಜ್ಞಾನಕ್ಕೆ, ಪ್ರಮಾಣಗಳಿಗೆ ವಿಷಯವಾಗುವಂಥವನು ಅಲ್ಲ. ಪರಬ್ರಹ್ಮ ತತ್ವ ವಿಷಯವಾಗುವಂಥದ್ದು ಅಲ್ಲ. ಕಾರಣ ಏನು ಅಂದರೆ ಹಿಂದೆಲ್ಲ ಚರ್ಚೆ ಮಾಡಿದ್ದೇವೆ. ಅಲ್ಲಿ ರೂಪಾದಿಗಳು ಇಲ್ಲದೇ ಇರುವುದರಿಂದ. ಅಶಬ್ದಂ, ಅಸ್ಪರ್ಶಂ, ಅರೂಪಂ, ಅರಸಂ, ಅವ್ಯಯಂ ಇತ್ಯಾದಿ ಮಂತ್ರಗಳನ್ನು ಹಿಂದೆ ಹೇಳ್ಕೊಂಡು ಬಂದಿದ್ದೇವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದವುಗಳು ಅವನಲ್ಲಿ ಯಾವುಗಳೂ ಇಲ್ಲ. ಸತ್ವಗುಣ, ರಜೋಗುಣ, ತಮೋ ಗುಣಾದಿಗಳು ಇಲ್ಲ. ಅವನು ನಿರ್ವಿಕಾರ, ನಿರವಯವ, ನಿರಾಕಾರ ಇತ್ಯಾದಿ ಶಬ್ದಗಳನ್ನು ನಾವು ಹಿಂದೆ ಕೇಳಿಕೊಂಡು ಬಂದಿದ್ದೇವೆ. ಆದುದರಿಂದ ಆತನು ಸುಲಭವಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ತಿಳಿದುಕೊಳ್ಳಕ್ಕೆ ಆಗೋದೇ ಇಲ್ಲೇನು ಅಂತ ಕೇಳಿದರೆ ಆಗ್ತದೆ. ಅನುಭವೈಕ ಗಮ್ಯ. ಕೇವಲ ತಮ್ಮ ತಮ್ಮ ಅನುಭವದಿಂದ ಆತ್ಮತತ್ವವನ್ನು, ಪರಬ್ರಹ್ಮ ತತ್ವವನ್ನು
ತಿಳಿದುಕೊಳ್ಳಬೇಕಲ್ಲದೆ ಅನುಭವಿಸಬೇಕಲ್ಲದೆ ಇನ್ನೊಂದು ಪ್ರಮಾಣದಿಂದ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅನ್ನುವುದು ಇದರ ಅಭಿಪ್ರಾಯ. ದುರ್ವಿಜ್ಞೇಯ ಅನ್ನುವುದರ ಅಭಿಪ್ರಾಯ. ಇಂತಹ ಬ್ರಹ್ಮ ಇದ್ದಾನಲ್ಲ, ಅವ ದೇವಾನಾಂ ಜಯ ಹೇತು. ದೇವತೆಗಳು ರಾಕ್ಷಸರನ್ನು ನಮ್ಮ ಉಪನಿಷತ್ತಿನ ಪ್ರಕಾರ ಒಬ್ಬನ ಮಕ್ಕಳು ಇವರು ದೇವತೆಗಳು ಮತ್ತು ರಾಕ್ಷಸರು, ಸುರರು ಅಸುರರು, ಕಶ್ಯಪ ಬ್ರಹ್ಮನ ಮಕ್ಕಳು. ಆದರೆ ಅವರ ಮಧ್ಯದಲ್ಲಿ ಜಗಳ ಆರಂಭ ಆಯಿತು. ಆ ಜಗಳ ಆರಂಭದಲ್ಲಿ ಅಸುರರು ಬಲಿಷ್ಠರಾದರು, ದೇವತೆಗಳು ದುರ್ಬಲರಾದರು. ಆಗ ಪರಮಾತ್ಮ ಈ ಅಸುರರನ್ನು ಸೋಲಿಸಿ ದೇವತೆಗಳಿಗೆ ಜಯವನ್ನು ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ. ಆಗ ಅಸುರರು ಸೋತರು, ದೇವತೆಗಳಿಗೆ ಜಯವಾಯಿತು ಅನ್ನುವುದನ್ನು ನಾವು ಉಪನಿಷತ್ ಹಾಗೂ ಪುರಾಣಾದಿಗಳಲ್ಲಿ ಕೇಳ್ತಾ ಇದ್ದೇವೆ. ಅದಕ್ಕಿಲ್ಲಿ ದೇವಾನಾಂ ಜಯ ಹೇತು, ದೇವತೆಗಳ ಜಯಕ್ಕೆ ಕಾರಣನೂ ಆಗಿರುವಂಥವನು ಆತ್ಮ ಅಥವಾ ಕಾರಣವಾಗಿರುವಂಥದ್ದು ಬ್ರಹ್ಮ. ಅಸುರಾಣಾಂ ಪರಾಜಯ ಹೇತು. ಅಸುರರು ಅಂದರೆ ರಾಕ್ಷಸರು. ಯಾರು ರಾಕ್ಷಸರ? ಸ್ವಾರ್ಥಿಗಳೆಲ್ಲರೂ ರಾಕ್ಷಸರೇ. ಈ ರಾಕ್ಷಸರ ಪರಾಜಯ ಹೇತು, ಸೋಲಿಗೆ ಕಾರಣನು ಆದವನು ಯಾವನೋ ಅವನು ಆತ್ಮತತ್ವ, ಅವನು ಪರಬ್ರಹ್ಮ. ತತ್ ಕಥಂ ನಾಸ್ತಿ, ಹೀಗಿರೋಣದರಿಂದ ಆ ಆತ್ಮ ಅಥವಾ ಪರಬ್ರಹ್ಮ ಇಲ್ಲ ಅನ್ನುವುದು ಹೇಗೆ? ಕಥಂ ನಾಸ್ತಿ, ಇಲ್ಲ ಅನ್ನುವುದು ಹೇಗೆ? ಇಲ್ಲ ಎಂದು ಹೇಳುವುದಕ್ಕೆ ಬರುವುದಿಲ್ಲ. ಇತಿ ಏತಸ್ಯ ಅರ್ಥಸ್ಯ ಅನುಕೂಲಾನಿ ಹಿ ಉತ್ತರಾಣಿ ವಚಾಂಸಿ ದೃಶ್ಯಂತೆ. ಇತಿ ಏತಸ್ಯ ಅರ್ಥಸ್ಯ, ಆ ಪರಮಾತ್ಮನೂ ಇಲ್ಲ ಎಂದು ಹೇಳುವುದಕ್ಕೆ ಬರುವುದಿಲ್ಲ, ಇದ್ದಾನೆ ಎಂದು ತಿಳಿಸುವುದಕ್ಕೆ ಅನುಕೂಲಾಣಿ ಅನುಕೂಲವಾಗಿರುವ, ಉತ್ತರಾಣಿ ಈ ಅನ್ನೋ ಅಕ್ಷರ ಬಿಡ್ತಾ ಇದ್ದೇನೆ, ಉತ್ತರಾಣಿ ಉತ್ತರ ರೂಪವಾದ ವಚಾಂಸಿ ಮಾತುಗಳು ದೃಶ್ಯಂತೆ ಮುಂದಿನ ಭಾಗದಲ್ಲಿ ಮುಂದಿನ ಖಂಡದಲ್ಲಿ ಕಂಡುಬರುತ್ತವೆ. ಹಿ ಎನ್ನುವುದು ಹಿಂದೆ ನಡೆದಿರುವಂಥದ್ದನ್ನು ತಿಳಿಸುವುದಕ್ಕಾಗಿ ಬಂದಂಥದ್ದು. ಇದು ಮೊದಲಿನಿಂದ ಬಂದಿದೆ, ಇಂದ ಅಂತಲ್ಲ, ಮೊದಲಿನಿಂದ ಬಂದದ್ದನ್ನು ತಿಳಿಸುವಂಥದ್ದು, ಸೃಷ್ಟಿ ಆದಿಯಿಂದ ಬಂದದ್ದನ್ನು ತಿಳಿಸುವಂಥದ್ದು ಅನ್ನುವುದಕ್ಕಾಗಿ ಹಿ ಎನ್ನುವುದನ್ನು ಇಲ್ಲಿ ಒಂದು ಅಕ್ಷರ ಹಾಕ್ಯಾರೆ. ಈ ರೀತಿಯಾಗಿ ಆತ್ಮತತ್ವ ಇಲ್ಲವೇ ಇಲ್ಲ ಅನ್ನುವುದಕ್ಕೆ ಯಾವ ಕಾರಣವೂ ಇಲ್ಲ. ಆತ್ಮತತ್ವವು ಅಥವಾ ಪರಬ್ರಹ್ಮನು ಇದ್ದಾನೆ ಅನ್ನುವುದಕ್ಕೆ ನಮಗೆ ಸಾಕಷ್ಟು ಪ್ರಮಾಣಗಳು ದೊರೆಯುತ್ತವೆ. ಅಂತಹ ವಚನಗಳು ಮುಂದಿನ ಖಂಡದಲ್ಲಿ ಸಾಕಷ್ಟು ವಿಪುಲವಾಗಿ ನಮಗೆ ಪ್ರಾಪ್ತವಾಗುತ್ತವೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಮುಂದಿನ ಭಾಷ್ಯಕ್ಕೆ ಹೋಗೋಣ. ಅಥವಾ ಮುಂದಿನ ಖಂಡದ ವಿಷಯ ಇದೊಂದಿಷ್ಟ ಇದಲ್ಲ, ಆತ್ಮತತ್ವ ಇರುವಂಥದ್ದೇ ಅಥವಾ ಪರಬ್ರಹ್ಮ ಇರುವಂಥವನೇ ಎಂದು ತಿಳಿಸುವುದಾಯಿತು. ಇನ್ನೊಂದಿಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಅಥವಾ ಬ್ರಹ್ಮವಿದ್ಯಾಯ ಸ್ತುತಯೇ ಕಥಂ ಬ್ರಹ್ಮವಿಜ್ಞಾನಾತ್ ಹಿ ಅಜ್ಞಾದಯ ದೇವಾನಾಂ ಶ್ರೇಷ್ಠತ್ವಂ ಜಗ್ಮುಹು. ಮುಂದಿನ ಖಂಡದಲ್ಲಿ ಬರ್ತಕ್ಕಂಥದ್ದು ಅದು ಕೂಡ ಪರಬ್ರಹ್ಮ ಇದ್ದಾನೆ ಎಂದು ತಿಳಿಸುವುದಕ್ಕಾಗೇ ಬಂದದ್ದು. ಬ್ರಹ್ಮವಿದ್ಯಾಯ ಸ್ತುತಯೇ, ಬ್ರಹ್ಮವಿದ್ಯೆಯನ್ನು ಹೊಗಳುವುದಕ್ಕಾಗಿ ಬಂದಿದೆ ಅಂತಾದರೂ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಕಥಂ ಹೇಗೆ? ಬ್ರಹ್ಮವಿಜ್ಞಾನಾತ್ ಹಿ ಅಜ್ಞಾದಯ ದೇವಾನಾಂ ಶ್ರೇಷ್ಠತ್ವಂ ಜಗ್ಮುಹು. ಬ್ರಹ್ಮವಿಜ್ಞಾನಾತ್ ಬ್ರಹ್ಮವನ್ನು ತಿಳಿದದ್ದರಿಂದಲೇ ಅಜ್ಞಾದಯ ದೇವಾಹ, ಅಗ್ನಿ ಇಲ್ಲಿ 3 ದೇವತೆಗಳನ್ನಂತೂ ಕೊಟ್ಟಾರ. ಅಗ್ನ್ಯಾದಯ ದೇವಾಹ, ಅಗ್ನಿ ಮೊದಲಾದ ದೇವತೆಗಳು, ದೇವಾನಾಂ ದೇವತೆಗಳಿಗಿಂತಲೂ ಶ್ರೇಷ್ಠತ್ವವನ್ನು ಜಗ್ಮುಹು ಹೊಂದಿದರು. ಯಾವುದರಿಂದ? ಬ್ರಹ್ಮವನ್ನು ತಿಳಿದದ್ದರಿಂದ ಇಲ್ಲಿ ಅಗ್ನಿ ಮೊದಲಾದ ದೇವತೆಗಳು ಶ್ರೇಷ್ಠತ್ವವನ್ನು ಹೊಂದಿದರು. ಅಲ್ಲಿರುವಂಥದ್ದನ್ನಷ್ಟ ಮಾತಾಡಕತ್ತೇನೆ. ಅಜ್ಞಾದಯ ಅಗ್ನಿ ಮೊದಲಾದ ದೇವತೆಗಳು ಬ್ರಹ್ಮವಿಜ್ಞಾನದಿಂದ ದೇವತೆಗಳಿಗೆ ಶ್ರೇಷ್ಠರು ಆದರು, ಅಂದರೆ ದೇವತೆಗಳಲ್ಲಿ ಶ್ರೇಷ್ಠತ್ವವನ್ನು ಹೊಂದಿದರು. ತತಃ ಅಪಿ ಅತಿತರಾಂ ಇಂದ್ರ ಇತಿ. ಇಲ್ಲಿ ಅಗ್ನಿ, ವಾಯು, ಇಂದ್ರ 3 ಮಂದಿ ದೇವತೆಗಳನ್ನು ನಮಗೆ ಉಪಲಕ್ಷಣವಾಗಿ ಕೊಟ್ಟಿದ್ದಾರೆ. ಇನ್ನುಳಿದ ಎಲ್ಲ ದೇವತೆಗಳು ಅಂತ ಇಲ್ಲಿ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ತತಃ ಅಪಿ ಅತಿತರಾಂ ಇಂದ್ರ ಇತಿ. ಇಲ್ಲಿ ಇಂದ್ರ, ಅಗ್ನಿ, ವಾಯು 3 ಜನರು ಬ್ರಹ್ಮವನ್ನು ತಿಳ್ಕೊಂಡಿದ್ದಾರೆ. ಆದರೂ ಕೂಡ ಮೊದಲು ಬ್ರಹ್ಮವನ್ನು ತಿಳ್ಕೊಂಡವರು ಇದ್ರಾಗ ಯಾರು ಅಂದ್ರೆ ಇಂದ್ರ.
ಆ ಇಂದ್ರ ಎಂಬುವ ದೇವತೆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠತ್ವವನ್ನು ಹೊಂದಿದ. ಇತಿ ಏತತ್ ತತಃ ಅಪಿ, ಆ ದೇವತೆಗಳಿಗಿಂತಲೂ ಕೂಡ ಅತಿತರಾಂ ಇಂದ್ರ ಇತಿ, ಆ ದೇವತೆಗಳನ್ನು ಕೂಡ ದಾಟಿ ಹೋದ, ಅಂದರೆ ಶ್ರೇಷ್ಠತ್ವದಲ್ಲಿ ಮುಂದೆ ಹೋದ ಇಂದ್ರನು ಅನ್ನುವ ಅರ್ಥ. ಇತಿ ಅನ್ನುವುದು ಮುಂದೆ ಕಥೆಯಲ್ಲಿ ಗೊತ್ತಾಗ್ತದೆ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಅಥವಾ ದುರ್ವಿಜ್ಞೇಯಂ ಬ್ರಹ್ಮ ಇತಿ ಏತತ್ ಪ್ರದರ್ಶ್ಯತೆ, ಯೇನ ಅಜ್ಞಾದಯ ಅತಿ ತೇಜಸೋ ಅಪಿ ಕ್ಲೇಶೇಣ ಏವ ಬ್ರಹ್ಮ ವಿದಿತವಂತಃ ತಥಾ ಇಂದ್ರ ದೇವಾನಾಮಪಿ ಈಶ್ವರೋ ಅಪಿ ಸನ್ ಇತಿ. ಇಲ್ಲೇನು ಬರೀತಾರೆ ಅಂದ್ರೆ, ಬ್ರಹ್ಮ ದುರ್ವಿಜ್ಞೇಯ ಅಂದರೆ ತಿಳಿದುಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟ, ಅಷ್ಟು ಸುಲಭವಾಗಿ ಜ್ಞಾನಕ್ಕೆ ವಿಷಯ ಆಗುವಂಥವನು ಅಲ್ಲ, ಅಥವಾ ಆಗುವಂಥ ತತ್ವ ಅಲ್ಲ. ಇಲ್ಲಿ ಬ್ರಹ್ಮ ಶಬ್ದ, ಆತ್ಮಶಬ್ದ ಇವೆಲ್ಲ ಪರ್ಯಾಯ ಇರೋದರಿಂದ ಒಮ್ಮೊಮ್ಮೆ ಪುಲ್ಲಿಂಗದಲ್ಲಿಯೂ ಹೇಳಲಿಕ್ಕೆ ಬರ್ತದೆ, ನಪುಂಸಕಲಿಂಗದಲ್ಲಿಯೂ ಹೇಳಲಿಕ್ಕೆ ಬರ್ತದೆ. ದುರ್ವಿಜ್ಞೇಯಂ ಬ್ರಹ್ಮ, ಇಲ್ಲಿ ನಪುಂಸಕಲಿಂಗನ ಬರ್ತಾರೆ. ಆ ಬ್ರಹ್ಮವು ತಿಳಿದುಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟ ಸಾಧ್ಯವಾದದ್ದು ಒಂದು ಶಬ್ದಾರ್ಥ ಆಗ್ತದೆ. ಇತ್ತೇ ತತ್ ಪ್ರದರ್ಶ್ಯತೆ, ಇದು ಈ ವಿಷಯವು ಮುಂದೆ ಹೇಳಲ್ಪಡುತ್ತದೆ. ಏನ, ಯಾವ ಕಾರಣದಿಂದ? ಅಜ್ಞಾದಯ ಅತಿ ತೇಜಸ್ಸು ಅಪಿ ಅಜ್ಞಾದಯ, ಅತ್ಯಂತ ಪ್ರಭಾವಶಾಲಿಗಳಾಗಿರುವಂತಹ ಅಗ್ನಿ, ವಾಯು ಮೊದಲಾದ ದೇವತೆಗಳು ಕ್ಲೇಶೇನ ಏವ, ಬಹಳಷ್ಟು ಕಷ್ಟದಿಂದ, ಕ್ಲೇಶೇನ ಏವ ಬಹಳಷ್ಟು ಕಷ್ಟದಿಂದ, ಬಹಳಷ್ಟು ಕಷ್ಟಪಟ್ಟು ಬ್ರಹ್ಮ ವಿದಿತವಂತಹ ಬ್ರಹ್ಮವನ್ನು ತಿಳಿದುಕೊಂಡರು. ಮುಂದಿನ ಕಥೆಯಲ್ಲಿ ವಿಸ್ತಾರ ಆಗ್ತದೆ. ತಥಾ ಇಂದ್ರ, ತಥಾ ಅದರಂತೆ ಇಂದ್ರನೂ ಕೂಡ ದೇವಾನಾಮಪಿ ಈಶ್ವರೋಪಿ ಸನ್ ಇತಿ, ದೇವತೆಗಳಿಗೂ ಆತನು ದೇವತೆಯಾಗಿದ್ದರೂ ಕೂಡ, ಅಂದರೆ ಆ ದೇವತೆಗಳಿಗಿಂತಲೂ ಹೆಚ್ಚಿನ ಪರಾಕ್ರಮವುಳ್ಳವನು, ತಿಳಿವಳಿಕೆಯುಳ್ಳವನು, ಶ್ರೇಷ್ಠನಾದವನು ಆಗಿದ್ದರೂ ಕೂಡ ಅವನು ಕಷ್ಟದಿಂದಲೇ ಬ್ರಹ್ಮವನ್ನು ತಿಳಿದುಕೊಂಡನು ಅನ್ನುವುದನ್ನು ತಿಳಿಸುವುದಕ್ಕಾಗಿ ತಥಾ ಇಂದ್ರ, ಹಾಗೆಯೇ ಇಂದ್ರನು ಕೂಡ ದೇವಾನಾಮಪಿ ಈಶ್ವರೋಪಿ ಸನ್, ದೇವತೆಗಳಿಗೂ ಈಶ್ವರನು ಆಗಿದ್ದರೂ ಕೂಡ ಕಷ್ಟದಿಂದಲೇ ಬ್ರಹ್ಮವನ್ನು ತಿಳಿದುಕೊಂಡನು. ವಕ್ಷ್ಯಮಾಣ ಉಪನಿಷದ್ ವಿಧಿಪರಂ ವಾ ಸರ್ವಂ, ಅಥವಾ ವಾ ಸರ್ವಂ. ವಕ್ಷ್ಯಮಾನ ಉಪನಿಷದ್ ವಿಧಿಪರಂ ಸರ್ವಂ, ಮುಂದೆ ಹೇಳ್ತಕ್ಕಂಥದ್ದೆಲ್ಲ ಏನಿದೆಯಲ್ಲ, ವಿಧಿಪರಂ ಉಪನಿಷತ್ತನ್ನು ಅಧ್ಯಯನ ಮಾಡಲೇಬೇಕು ಎಂದು ವಿಧಾನ ಮಾಡುವುದಕ್ಕಾಗಿ. ಯಾರು ಮೋಕ್ಷವನ್ನು ಪಡೆಯುವ ಇಚ್ಛೆಯುಳ್ಳವರಾಗಿದ್ದಾರೆಯೋ, ಯಾರು ಬ್ರಹ್ಮವನ್ನು ತಿಳಿಯುವ ಇಚ್ಛೆಯುಳ್ಳವರಾಗಿದ್ದಾರೆಯೋ ಅವರು ಅತ್ಯವಶ್ಯಕವಾಗಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲೇಬೇಕು ಎಂದು ತಿಳಿಸುವುದಕ್ಕಾಗಿ. ಆದರೂ ಕೂಡ ಮುಂದಿನ ಕಥಾಭಾಗ ಬಂದಿದೆ ಅನ್ನುವುದನ್ನು, ಅಥವಾ ಮುಂದಿನ ಖಂಡ ಬಂದಿದೆ ಅನ್ನುವುದನ್ನು ಇಲ್ಲಿ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ವಾ ಅಥವಾ ವಕ್ಷ್ಯಮಾಣ ಉಪನಿಷದ್ ವಿಧಿಪರಂ ಸರ್ವಂ. ಮುಂದೆ ಬರ್ತಕ್ಕಂಥ ಎಲ್ಲ ಮಾತುಗಳು ಉಪನಿಷತ್ತನ್ನು ಅಧ್ಯಯನ ಮಾಡಿದಾಗಲೇ ಬ್ರಹ್ಮಜ್ಞಾನ ಆಗುತ್ತದೆ, ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಬಂದದ್ದು ಆಗಿದೆ. ಇನ್ನು ಬ್ರಹ್ಮವಿದ್ಯಾ ವ್ಯತಿರೇಕೇಣ ಪ್ರಾಣಿನಾಂ ಕರ್ತೃತ್ವ ಭೋಕ್ತೃತ್ವಾದ್ಯಭಿಮಾನ ಮಿಥ್ಯಾ ಇತಿ ಏತದ್ದರ್ಶನಾರ್ಥಂ ವಾ ಆಖ್ಯಾಯಿಕ, ವಾ ಅಥವಾ ಆಖ್ಯಾಯಿಕ. ಈ ಕಥೆ ಯಾಕೆ ಬಂದಿದೆ ಅನ್ನೋದನ್ನು ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಅಥವಾ ಬ್ರಹ್ಮವಿದ್ಯಾ ವ್ಯತಿರೇಕೇಣ, ಬ್ರಹ್ಮವಿದ್ಯೆಯೂ ಇಲ್ಲದೆ ಇರುವುದರಿಂದ, ಆತ್ಮ ತತ್ವವನ್ನು ತಿಳಿಯದೇ ಇರುವುದರಿಂದ, ಪ್ರಾಣಿನಾಂ ಸಕಲ ಪ್ರಾಣಿಗಳು, ಕರ್ತೃತ್ವ ಭೋಕ್ತೃತ್ವಾದಿ ಅಭಿಮಾನ, ಎಲ್ಲ ಪ್ರಾಣಿಗಳಿಗೆ ಏನಿದೆ ಅಂದರೆ ನಾನು ಕರ್ತ, ನಾನು ಭೋಕ್ತ, ನಾನು ದುಡಿಯುವವನು, ನಾನು ಉಣ್ಣುವವನು, ಈ ಭಾವನೆ ಎಲ್ಲ ಪ್ರಾಣಿಗಳಲ್ಲಿ ಇದೆ. ಮಿಥ್ಯಾ ಇತಿ ಏತದ್ದರ್ಶನಾರ್ಥಂ, ಇದು ತಪ್ಪು ತಿಳುವಳಿಕೆಯಿಂದ ಬಂದದ್ದು. ಯಾಕಂದರೆ ಆತ್ಮತತ್ವ ನಾನು ಎಂಬುವ ಶಬ್ದಕ್ಕೆ ಪ್ರತ್ಯೇಗಾತ್ಮ ಪರಬ್ರಹ್ಮವೇ ವಿಷಯವಲ್ಲದೆ ಶರೀರಾದಿಗಳು ವಿಷಯಗಳು ಅಲ್ಲ. ಯಾಕಂದರೆ ನಾನು ಅನ್ನುವ ಶಬ್ದ ಇಲ್ಲೆಲ್ಲೂ ಹೊಂದುಗಡೆ ಆಗೋದಿಲ್ಲ. ಕಣ್ಣು, ಕಿವಿ, ಮೂಗು ಮೊದಲಾದ ಅವಯವಗಳಲ್ಲಿಯೂ ನಾನು ಅಂತೇವೆ, ಪಿಂಡದಲ್ಲಿಯೂ ನಾನು ಅಂತೇವೆ. ಹೀಗಾಗಿ ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ
ಆತ್ಮಕ್ಕಿಂತಲೂ ಅಂದರೆ ಪ್ರತ್ಯೇಗಾತ್ಮ ಚೇತನಕ್ಕಿಂತಲೂ ಭಿನ್ನವಾದ ಯಾವ ಪದಾರ್ಥಗಳಲ್ಲಿ ಹೊಂದುವಂಥದ್ದು ಅಲ್ಲ. ಆದುದರಿಂದ ಇಲ್ಲಿ ನಾನು ಕರ್ತ ನಾನು ಭೋಕ್ತ ಅನ್ನುವುದು ತಪ್ಪು ತಿಳಿವಳಿಕೆ. ಬ್ರಹ್ಮವಿದ್ಯಾ ವ್ಯತಿರೇಕೇಣ ಪ್ರಾಣಿನಾಂ ಕರ್ತೃತ್ವ ಭೋಕ್ತೃತ್ವಾದ್ಯಭಿಮಾನ. ಬ್ರಹ್ಮವಿದ್ಯೆಯೂ ಇಲ್ಲದೇ ಇರುವುದರಿಂದ ಆತ್ಮವಿದ್ಯೆಯೂ ಇಲ್ಲದೇ ಇರುವುದರಿಂದ ಎಲ್ಲ ಪ್ರಾಣಿಗಳಿಗೆ ನಾನು ಕರ್ತ ನಾನು ಭೋಕ್ತ ಎಂಬುವುದು ಸಹಜವಾಗಿದೆ. ಮಿಥ್ಯಾ, ಇದು ತಪ್ಪು ತಿಳುವಳಿಕೆ, ಇದು ಭ್ರಾಂತಿ. ಇತಿ ಏತದ್ ದರ್ಶನಾರ್ಥಂ ವಾ, ಇದನ್ನು ತಿಳಿಸುವುದಕ್ಕಾಗಿ ಆದರೂ ಅಂದರೆ ಅಥವಾ ಅಂತ ಮೊದಲೇ ಅರ್ಥ. ಆಖ್ಯಾಯಿಕ, ಮುಂದಿನ ಕಥೆಯು ಆರಂಭವಾಗಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಯಥಾ ದೇವಾನಾಂ ಜಯಾದ್ಯಭಿಮಾನ ತದ್ವತ್ ಇತಿ. ಉದಾಹರಣೆ ಕೊಡ್ತಾರೆ ಮುಂದಿನ ಕಥೆಯಲ್ಲಿ ಬರುವಂಥದ್ದನ್ನು ಇಲ್ಲೇ ಉದಾಹರಣೆ ಕೊಡ್ತಾ ಇದ್ದಾರೆ. ಯಥಾ ಹೇಗೆಂದರೆ ದೇವಾನಾಂ ಜಯಾದಿ ಅಭಿಮಾನ ತದ್ವತ್ ಇತಿ. ದೇವತೆಗಳು ನಾವು ಗೆದ್ದೀವಿ ಅಂತ ತಿಳ್ಕೊಂಡ್ರು, ಅಸುರರನ್ನು ನಾವು ಗೆದ್ದವರಾದೀವಿ, ನಾವು ಮಹಿಮಾವಂತರಾದೀವಿ ಅಂತ ತಿಳ್ಕೊಂಡ್ರು. ಆದರೆ ದೇವತೆಗಳ ಗೆಲುವಿಗೆ ದೇವತೆಗಳೇ ಕಾರಣರು ಅಲ್ಲ. ದೇವತೆಗಳ ಗೆಲುವಿಗೆ ಈ ಪರಬ್ರಹ್ಮ ತತ್ವವೇ ಕಾರಣ ಅನ್ನುವುದನ್ನು ಮುಂದೆ ತಿಳಿಸಲಿದ್ದಾರೆ. ಆದುದರಿಂದ ನಾವು ಗೆದ್ದೀವಿ ಎನ್ನುವ ಯಾವ ತಪ್ಪು ತಿಳುವಳಿಕೆ ಇದೆಯಲ್ಲ, ಅದನ್ನು ಹೋಗಲಾಡಿಸುವುದಕ್ಕಾಗಿ, ಅವರ ಅಭಿಮಾನವನ್ನು ಹೋಗಲಾಡಿಸುವುದಕ್ಕಾಗಿ ಈ ಕಥೆಯು ಬಂದಿದೆ ಅಂತೂ ಕೂಡ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಅರ್ಥಾತ್ ಇಲ್ಲಿ ದೇವತೆಗಳು ನಾವು ಗೆದ್ದವರು ಅನ್ನುವುದು ಮಿಥ್ಯಾಜ್ಞಾನ, ನಾನು ಕರ್ತ ನಾನು ಭೋಕ್ತ ಅನ್ನುವುದು ಮಿಥ್ಯಾಜ್ಞಾನ. ಇದೆಲ್ಲವೂ ಮಿಥ್ಯಾಜ್ಞಾನ ಎಂದು ತಿಳಿಸುವುದಕ್ಕಾಗಿ ಮುಂದಿನ ಕಥಾ ಭಾಗ ಬಂದಿದೆ ಅಂತ ಒಂದು ಅರ್ಥ. ಇಲ್ಲಿ ಏನೇನು ವಿಷಯಗಳನ್ನು ಹೇಳಿದ್ರಲ್ಲ ಇವೆಲ್ಲವೂ ಪ್ರಧಾನಗಳೇ, ಯಾವುದೋ ಒಂದು ಇದರಲ್ಲಿ ಪ್ರಧಾನ ಅಂತಲ್ಲ. ಇಲ್ಲಿ ಹೇಳ್ತಕ್ಕಂತಹ ಬ್ರಹ್ಮವಿದ್ಯೆಯ ಸ್ತುತಿಯೂ ಕೂಡ ಪ್ರಧಾನವೇ. ಆಮೇಲೆ ದೇವತೆಗಳು ಶ್ರೇಷ್ಠತ್ವವನ್ನು ಹೊಂದಿದರು ಅನ್ನುವುದು ಪ್ರಧಾನವೇ. ಅವರಿಗಿಂತಲೂ ಇಂದ್ರ ಶ್ರೇಷ್ಠತ್ವವನ್ನು ಹೊಂದಿದ ಅನ್ನುವುದೂ ಪ್ರಧಾನವೇ. ಹಾಗೆಯೇ ಇಲ್ಲಿ ಉಪನಿಷತ್ತನ್ನು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು ಅನ್ನುವುದೂ ಪ್ರಧಾನವೇ. ಅದರ ಜೊತೆಗೆ ಕರ್ತೃತ್ವ ಭೋಕ್ತೃತ್ವಾದ್ಯ ಅಭಿಮಾನ ಹಾಗೂ ದೇವತೆಗಳ ಜಯದ ಅಭಿಮಾನ ಇದು ಮಿಥ್ಯ ಅನ್ನುವುದೂ ಕೂಡ ಪ್ರಧಾನವೇ. ಇದೆಲ್ಲವನ್ನೂ ತಿಳಿಸುವುದಕ್ಕಾಗಿ 4ನೇ ಖಂಡ ಬಂದಿದೆ, ಯಾವುದೋ ಒಂದನ್ನು ಪ್ರಧಾನವಾಗಿ ತಿಳಿಸುವುದಕ್ಕಾಗಿ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ನಾವು ಕ್ರೋಢೀಕರಣ ಮಾಡಿ ತಿಳಿದುಕೊಳ್ಳಬೇಕಾಗುತ್ತದೆ. ಮುಂದಿನ ಕಥಾಭಾಗ ಏನಂತ ನೋಡಿ, ಕಥಾಭಾಗ ಆರಂಭ ಆಗಲಿಕ್ಕೆ ಬಂದಿದೆ. ದೇವತೆಗಳಿಗೆ ಏನಾಗಿದೆ ಅನ್ನೋದನ್ನು ಮುಂದಿನ ಕಥೆಯಲ್ಲಿ ಹೇಳ್ತಾರೆ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ತಸ್ಯ ಬ್ರಹ್ಮಣೋ ವಿಜಯೇ ದೇವಾ ಅಮಹೀಯಂತ ತ ಐಕ್ಷಂತ ಅಸ್ಮಾಕಂ ಏವ ಅಯಂ ವಿಜಯ ಅಸ್ಮಾಕಂ ಏವ ಅಯಂ ಮಹಿಮಾ ಇತಿ. ಇದು ಮಂತ್ರ. ಅನ್ನುವುದು ಹಿಂದೆ ನಡೆದಿರುವಂಥದ್ದನ್ನು ತಿಳಿಸುವುದಕ್ಕಾಗಿ. ಬ್ರಹ್ಮ ಯಾವ ಪ್ರತ್ಯೇಗಾತ್ಮ ಪರಬ್ರಹ್ಮ ಅಥವಾ ಅಖಂಡ ಚೈತನ್ಯ, ದೇವೇಭ್ಯ ವಿಜಿಜ್ಞೆ ದೇವತೆಗಳಿಗೆ ವಿಜಯವನ್ನು ತಂದುಕೊಟ್ಟನು. ತಸ್ಯ ಬ್ರಹ್ಮಣಃ ವಿಜಯೇ, ಆ ವಿಜಯ ಯಾರದು ಅಂತ ಕೇಳಿದರೆ ಬ್ರಹ್ಮನ ವಿಜಯ. ಬ್ರಹ್ಮನು ಆ ಗೆಲುವನ್ನು ತಂದುಕೊಟ್ಟವ. ಗೆದ್ದವನು ಯಾರು ಅಸುರರನ್ನು ಎಂದು ಕೇಳಿದರೆ ಬ್ರಹ್ಮ. ವಿಜಯ ದೇವಾಹ ಅಮಹಿ ಅಂತ. ಆದರೆ ದೇವತೆಗಳು ನಾವೇ ಗೆದ್ದೀವಿ ಅನ್ನುವ ಭಾವದಿಂದ ಅಮಹಿ ಅಂತ ನಾವು ಮಹಿಮಾನ್ವಿತರು ಆದೆವು ಎಂದು ತಿಳಿದುಕೊಂಡರು. ನಾವು ಮಹಿಮೆಯುಳ್ಳವರು ಮಹಿಮಾನ್ವಿತರು ಆದೆವು ಎಂದು ತಿಳಿದುಕೊಂಡರು ದೇವತೆಗಳು. ತೇ ಐಕ್ಷಂತ, ಆ ದೇವತೆಗಳು ಐಕ್ಷಂತ ಹೀಗೆ ಇಚ್ಛೆ ಮಾಡಿದ್ರಂತ. ಅಸ್ಮಾಕಂ ಏವ ಅಯಂ ವಿಜಯ, ಈ ಜಯವು ನಮ್ಮದೇ ಆಗಿದೆ, ನಾವೇ ಗೆದ್ದಿದ್ದೇವೆ. ಅಸ್ಮಾಕಂ ಏವ ಅಯಂ ಮಹಿಮಾ ಇತಿ, ಇದು ನಮ್ಮ ಮಹಿಮೆಯಿಂದಲೇ ಉಂಟಾದದ್ದು ಗೆಲುವು ಎಂದು ಅವರು ತಿಳಿದುಕೊಂಡರು, ಹೀಗೆ ಯೋಚಿಸಿದರು ಅಂತ. ಇದು ಮಂತ್ರದ ಸಾಮಾನ್ಯ ಅರ್ಥ. ಭಾಷ್ಯ ಏನು ಹೇಳ್ತದೆ ನೋಡೋಣ. ಬ್ರಹ್ಮ ಯಥೋಕ್ತ ಲಕ್ಷಣಂ ಪರಂ ಹ ಕಿಲ ದೇವೇಭ್ಯ ಅರ್ಥಾಯ ವಿಜಿಜ್ಞೆ ಜಯಂ ಲಬ್ಧವತ್. ಬ್ರಹ್ಮ ಯಥೋಕ್ತ ಲಕ್ಷಣಂ ಬ್ರಹ್ಮ ಹಿಂದೆ ಹೇಳ್ಕೊಂಬಂದಾರ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ಅಚಂಸವು ಪ್ರಾಣಸ್ಯ ಪ್ರಾಣಃ
ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಹ ಅನ್ನುವ ಮಂತ್ರದಲ್ಲಿ ಬ್ರಹ್ಮತತ್ವ ಹೇಗಿದೆ ಅಂತ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ತದ್ವಿದಿತ ತತ್ವ ವಿದಿತ ತದಿ, ಅದು ಹೇಯವೂ ಅಲ್ಲ ಉಪಾದೇಯವೂ ಅಲ್ಲ ಇತ್ಯಾದಿ ಶಬ್ದಗಳಿಂದ. ಅರ್ಥಾತ್ ಆ ಬ್ರಹ್ಮತತ್ವ ಎಲ್ಲದರ ಅಂತರಾತ್ಮ ಆಗಿದೆ ಅನ್ನುವುದನ್ನು ಕೂಡ ಹಿಂದೆ ಸಂಬಂಧ ಭಾಷೆಯಲ್ಲಿ ತಿಳಿಪಡಿಸಿದಂತೆ, ಕಿವಿಗೆ ಕಿವಿಯಾಗಿದ್ದಾನಂದರೆ ಒಳಗಿದ್ದಾನೆ ಅಂತೆ ಅರ್ಥ, ಕಣ್ಣಿಗೆ ಕಣ್ಣಾಗಿದ್ದಾನಂದರೆ ಒಳಗೆ ಇದ್ದಾನೆ ಅಂತೆ ಅರ್ಥ. ಹೀಗೆ ಯಥೋಕ್ತ ಲಕ್ಷಣಂ, ಹಿಂದೆ ಹೇಳಿಕೊಂಡು ಬಂದಿರುವಂತಹ ಲಕ್ಷಣಗಳಿಂದ ಸಹಿತವಾಗಿರುವ ಲಕ್ಷಣ ವಾಸ್ತವಿಕವಾಗಿ ಆತ್ಮತತ್ವದಲ್ಲಿ ಇಲ್ಲ. ತಿಳಿಸುವುದಕ್ಕಾಗಿ ಕಿವಿಗೆ ಕಿವಿಯಾಗಿದ್ದಾನೆ, ಕಣ್ಣಿಗೆ ಕಣ್ಣಾಗಿದ್ದಾನೆ, ಮಾತಿಗೆ ಮಾತಾಗಿದ್ದಾನೆ, ಬುದ್ಧಿಗೆ ಬುದ್ಧಿಯಾಗಿದ್ದಾನೆ, ಮನಸ್ಸಿಗೆ ಮನಸ್ಸಾಗಿದ್ದಾನೆ ಅಂತ ತಿಳಿಸುವುದಕ್ಕಾಗಿ ಹೇಳಿದ್ದಾರಲ್ಲ, ಅದನ್ನು ಲಕ್ಷಣ ಅಂತ ಲೈಂಗಿಕಾರ ಮಾಡಿದ್ದಾರೆ. ಯಥೋಕ್ತ ಲಕ್ಷಣಂ ಪರಂ ಕಿಲ ದೇವೇಭ್ಯ ಬಿಡ್ತಾ ಇದ್ದೇನೆ. ಪರಂ, ಈ ಪರಬ್ರಹ್ಮ ಇದ್ದಾನಲ್ಲ ಅಥವಾ ಇದೆಯಲ್ಲ ಪರಬ್ರಹ್ಮ ತತ್ವ, ಪರಂ ಕಿಲ ದೇವೇಭ್ಯ ದೇವತೆಗಳಿಗೆ ಅರ್ಥಾಯ ಪ್ರಯೋಜನಕ್ಕಾಗಿ ವಿಜಿಜ್ಞೆ, ಮಂತ್ರದಲ್ಲಿ ವಿಜಿಜ್ಞೆ ಅಂತಿದೆ, ಜಯಂ ಲಬ್ಧವತ್ ಜಯವನ್ನು ತಂದುಕೊಟ್ಟನು, ದೇವತೆಗಳಿಗೆ ಜಯವನ್ನು ತಂದುಕೊಟ್ಟನು ಅಂದರೆ ಅಸುರರನ್ನು ಸೋಲಿಸಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟನು. ದೇವಾನಾಂ ಅಸುರಾಣಾಂ ಚ ಸಂಗ್ರಾಮೇ ಅಸುರಾನ್ ಜಿತ್ವ, ಅದು ಸಂಕ್ಷಿಪ್ತ ಭಾಷೆ. ಜಯಂ ಲಬ್ಧವತ್ ಅನ್ನೋದು ಅದನ್ನು ವಿಸ್ತಾರ ಮಾಡ್ತಾರೆ. ದೇವಾನಾಂ ಅಸುರಾಣಾಂ ಚ ಸಂಗ್ರಾಮೇ ಅಸುರಾನ್ ಜಿತ್ವ ಜಗದರಾತೀನ್ ಈಶ್ವರ ಸೇತು ಭೇತॄನ್ ದೇವೇಭ್ಯ ಜಯಂ ತತ್ಫಲಂ ಚ ಪ್ರಾಯಚ್ಛತ್ ಜಗತಃ ಸ್ಥೇಮ್ಣೆ. ಇಲ್ಲಿ ದೇವಾನಾಂ ಚ ಅಸುರಾಂ, ದೇವಾನಾಂ ಚ ಅಸುರಾಣಾಂ, ದೇವತೆಗಳಿಗೂ ಮತ್ತು ಅಸುರರಿಗೂ ಹಿಂದೆ ಸಂಗ್ರಾಮೆ ಯುದ್ಧ ನಡೆಯಿತು. ನಾವು ಶ್ರೇಷ್ಠ ಅನ್ನುವ ಭಾವದಿಂದ ಇವರು ದಾಯಾದಿಗಳು, ತಾಯಿಗಳು ಇಬ್ಬರು, ತಂದೆ ಒಬ್ಬ, ದಾಯಾದಿಗಳು, ಇವರ ಮಧ್ಯದಲ್ಲಿ ಯುದ್ಧ ಆಯಿತು. ಆವಾಗ ಪರಬ್ರಹ್ಮ ತತ್ವ ಇದೆಯಲ್ಲ, ಅಸುರಾನ್ ಜಿತ್ವ, ಅಸುರಾನ್ ಅನ್ನೋದಕ್ಕೆ ಒಂದಷ್ಟು ಇದನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂತ ಕೇಳಿದ್ರೆ ವಿಶೇಷಣಗಳನ್ನು ಕೊಡ್ತಾರೆ. ಅಸುರ ಅನ್ನೋದ್ರೆ ರಾಕ್ಷಸರನ್ನು ಅಂತ ಅದರ ಅರ್ಥ. ಇವರು ಹೇಗಿದ್ದಾರೆ ಅಂದರೆ ಜಗದ್ ಆರಾತೀನ್, ಜಗತ್ತಿಗೆ ವೈರಿಗಳು. ಅಷ್ಟೇ ಅಲ್ಲ, ಈಶ್ವರ ಸೇತು ಭೇತೃನ್, ಈಶ್ವರ ಸೇತು ಅಂತ ಇಲ್ಲೊಂದು ಶಬ್ದ ಹಾಕ್ಯಾರಲ್ಲ, ಈ ಪೂರ್ವದಲ್ಲಿ ನಾವು ಚಿಂತನೆ ಮಾಡಿಕೊಂಡು ಬಂದ ಹಾಗೆ ವೇದಗಳಲ್ಲಿ ಎರಡು ಧರ್ಮಗಳು, ಒಂದು ಪ್ರವರ್ತಕ ಧರ್ಮ, ಇನ್ನೊಂದು ನಿವರ್ತಕ ಧರ್ಮ. ಪ್ರವರ್ತಕ ಧರ್ಮದಲ್ಲಿ ಇರುವವರು ಸಂಸಾರಿಗಳು, ನಿವರ್ತಕ ಧರ್ಮದಲ್ಲಿ ಇರುವವರು ಮುಕ್ತರಾಗುವ ಜಿಜ್ಞಾಸುಗಳು, ಮುಕ್ತರಾಗುವ ಯೋಗ್ಯತೆಯುಳ್ಳವರು ಅಂತ ವಿಭಾಗ ಮಾಡಿದ್ದಾರೆ. ನಿವರ್ತಕ ಮಾರ್ಗದಿಂದ ಸಾಗಿದವರು ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮವನ್ನು ತಿಳಿದವರು ಬ್ರಹ್ಮವೇ ಆಗುತ್ತಾರೆ. ಯಾರು ಪ್ರವರ್ತಕ ಮಾರ್ಗದಲ್ಲಿದ್ದಾರೆಯೋ ಅವರು ಜನನದಿಂದ ಮರಣಕ್ಕೂ ಮರಣದಿಂದ ಜನ್ಮಕ್ಕೂ ಸುತ್ತು ಹಾಯುವವರು ಆಗಿದ್ದಾರೆ. ಅಂತೂ ಎರಡು ಧರ್ಮಗಳು, ಒಂದು ಪ್ರವರ್ತಕ ಧರ್ಮ, ಒಂದು ನಿವರ್ತಕ ಧರ್ಮ. ಇವುಗಳನ್ನು ವಿಭಾಗ ಮಾಡಿ ಇಟ್ಟಿದ್ದಾನೆ ಈಶ್ವರ ಪರಮಾತ್ಮ. ಪ್ರವರ್ತಕ ಧರ್ಮ ಹೇಗೆ ಅನುಷ್ಠಾನ ಮಾಡಬೇಕು, ನಿವರ್ತಕ ಧರ್ಮ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನುವುದನ್ನು ತಿಳಿಸುವ ಅಭಿಪ್ರಾಯದಿಂದ ಎರಡನ್ನು ವಿಭಾಗ ಮಾಡಿ ಆ ಧರ್ಮಗಳ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿಕೊಂಡು ಬಂದಿದ್ದಾನೆ. ಅದನ್ನು ಹಾಳು ಮಾಡುವವರು ಅಸುರರು. ಸ್ವಾರ್ಥ ಎಲ್ಲಿ ಬರ್ತದೆ ಅಲ್ಲಿ ಅದೆಲ್ಲ ಹಾಳಾಗಿ ಹೋಗ್ತದೆ. ಅಸುರರು ಅದನ್ನು ನಾಶ ಮಾಡವರವರು. ಅದಕ್ಕಾಗಿ ಬರೀತಾರೆ ಇಲ್ಲೇ ಈಶ್ವರ ಸೇತು ಭೇತೃನ್, ಈಶ್ವರನು ಧರ್ಮಗಳನ್ನು ಅಂದರೆ ಪ್ರವರ್ತಕ ಹಾಗೂ ನಿವರ್ತಕ ಧರ್ಮಗಳನ್ನು ಏನು ವಿಭಾಗಿಸಿ ಇಟ್ಟಿದ್ದಾನಲ್ಲ ಅದನ್ನು ಹಾಳು ಮಾಡುವುದಕ್ಕಾಗಿ ಇದ್ದಂತಹ ಅಸುರಾನ್ ದೇವತೆಗಳನ್ನು ಜಿತ್ವ ಗೆದ್ದು ಸೋಲಿಸಿ ದೇವೇಭ್ಯ ದೇವತೆಗಳಿಗೆ ಜಯಂ ತತ್ಫಲಂ ಚ ಪ್ರಾಯಚ್ಛತ್ ದೇವತೆಗಳಿಗೆ ಆ ಜಯವನ್ನು ಚ ಮತ್ತು ತತ್ಫಲಂ ಅದರ ಫಲವನ್ನು ಪ್ರಾಯಚ್ಛತ್ ಕೊಟ್ಟನು. ಯಾಕೆ ಕೊಟ್ಟ? ಆ ದೇವತೆಗಳಿಗೆ ಯಾಕೆ ಕೊಟ್ಟ ಅಂತ ಕೇಳಿದರೆ ಬರೀತಾರೆ ಜಗತಃ ಸ್ಥೇಮ್ನೆ, ಜಗತಃ ಸ್ಥೇಮ್ನೆ, ಜಗತ್ತವು ಸುಸ್ಥಿರವಾಗಿ ಇರುವುದಕ್ಕಾಗಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟನು, ಅಸುರರನ್ನು ಸೋಲಿಸಿ. ಇಲ್ಲಿ ಅಸುರರನ್ನು ದೈವಾಸುರ ಸಂಪದ್ವಿಭಾಗ ಯೋಗ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಆ ಅಸುರಿ ಗುಣಗಳುಳ್ಳವರೆಲ್ಲರೂ ಅಸುರರು,
ದೈವಿ ಗುಣಗಳುಳ್ಳವರೆಲ್ಲರೂ ದೇವತೆಗಳು ಅಂತ ಅಂಗೀಕಾರ ಮಾಡಿದ್ದೇವೆ. ಇಲ್ಲಿ ದೇವತೆಗಳು ಸಜ್ಜನರ ವಿಭಾಗ, ಅಸುರರು ದುರ್ಜನರ ವಿಭಾಗ. ದುರ್ಗುಣಗಳು ಎಲ್ಲಿವೆಯೋ ಅವರು ಅಸುರರು, ಸದ್ಗುಣಗಳು ಎಲ್ಲಿವೆಯೋ ಅವರು ದೇವತೆಗಳು ಅಂತ ಕೂಡ ನಮಗೆ ಅಂಗೀಕಾರ ಮಾಡುವ ಅವಕಾಶ ಇಲ್ಲಿ ಇದೆ ಅನ್ನುವುದನ್ನು ಇಲ್ಲಿ ನಾವು ಜೋಡಿಸಿಕೊಳ್ಳೋಣ. ಜಗತ್ತು ಸುಸ್ಥಿರವಾಗಿ ಇರಬೇಕಾದರೆ ಈ ದೇವತೆಗಳಿಗೆ ಜಯದ ಅವಶ್ಯಕತೆ ಇದೆ, ಅಂದರೆ ಸದ್ಗುಣವಂತರ ಅವಶ್ಯಕತೆ ಇದೆ ಅನ್ನುವುದು ಇಲ್ಲಿ ಮುಖ್ಯವಾದ ಅಭಿಪ್ರಾಯ. ಆಮೇಲೆ ತಸ್ಯ ಹ ಕಿಲ ಬ್ರಹ್ಮಣಃ ವಿಜಯೇ ದೇವಾಃ ಅಜ್ಞಾದಯಃ ಅಮಹೀಯಂತ ಮಹಿಮಾನಂ ಪ್ರಾಪ್ತವಂತಃ. ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ತಸ್ಯ ಕಿಲ ಬ್ರಹ್ಮಣಃ ವಿಜಯೇ, ಹ ಅನ್ನೋದು ಹಿಂದೆ ನಡೆದದ್ದು ಅಂತ ಮತ್ತೆ ಅಲ್ಲಿ ಜೋಡಿಸಿಕೊಡ್ರಿ. ತಸ್ಯ ಬ್ರಹ್ಮಣ, ಆ ಬ್ರಹ್ಮನ, ವಿಜಯೇ ಗೆಲುವಿನಲ್ಲಿ, ದೇವಾಹ ದೇವತೆಗಳು ಯಾರು ಅಂದ್ರೆ ಅಜ್ಞಾದಯ, ಇಲ್ಲಿರ್ತಕ್ಕಂಥವ್ರು 3 ಮಂದಿ ಎಷ್ಟೇ ಹೆಸರಿದ್ದಾರೆ, ಉಳಿದ ದೇವತೆಗಳು ಅಂತ ಅಂಗೀಕಾರ ಮಾಡ್ಬೇಕು ನಾವು. ಅಜ್ಞಾದಯ ಅಗ್ನಿ ವಾಯು ಇಂದ್ರ, ಇಲ್ಲಿ ಕಥೆಯಲ್ಲಿ ಬರ್ತಕ್ಕಂಥವ್ರು 3 ಮಂದಿ ಇದ್ದಾರೆ. ಅಜ್ಞಾದಯ ಅಂದರೆ ಉಪಲಕ್ಷಣವಾಗಿ ಇವ್ರನ್ನಷ್ಟೇ ಹೇಳ್ಯಾರ. ಉಪಲಕ್ಷಣ ಅಂದರೆ ಕೆಲವು ಜನರ ಹೆಸರು ಹೇಳಿದಾಗ ಎಲ್ಲರನ್ನೂ ತೆಗೆದುಕೊಳ್ಳಬೇಕು ಅಂತ ಅದರ ಅಭಿಪ್ರಾಯ. ದೇವ ಅಜ್ಞಾದಯ ಅಮಹೀಯಂತ ಮಹಿಮಾನಂ ಪ್ರಾಪ್ತವಂತಹ, ನಾವು ಮಹಿಮೆಯುಳ್ಳವರು, ನಾವು ಮಹಿಮಾವಂತರು ಎಂದು ತಮ್ಮನ್ನು ತಾವು ಭಾವಿಸಿಕೊಂಡರು, ತಮ್ಮನ್ನು ತಾವು ತಿಳಿದುಕೊಂಡರು. ಜಯ ದೇವರದ್ದು, ಬ್ರಹ್ಮಣ ಜಯ, ಆದರೆ ಇವು ನಾವೇ ಗೆದ್ದೀವಿ ಅಂತ ತಿಳ್ಕೊಂಡ್ರು, ನಾವು ಮಹಿಮಾವಂತರು ಅಂತ ತಿಳ್ಕೊಂಡ್ರು. ತದಾ ಆಗ ಆತ್ಮಸಂಸ್ಥಸ್ಯ ಪ್ರತ್ಯಗಾತ್ಮನಃ ಈಶ್ವರಸ್ಯ ಸರ್ವಜ್ಞಸ್ಯ ಸರ್ವಕ್ರಿಯಾಫಲ ಸಂಯೋಜಯಿತು ಪ್ರಾಣಿನಾಂ ಸರ್ವಶಕ್ತೇಃ ಜಗತಃ ಸ್ಥಿತಿಂ ಚಿಕೀರ್ಷೋಃ ಅಯಂ ಜಯಃ ಮಹಿಮಾ ಚ ಇತಿ ಅಜಾನಂತಃ ತೇ ದೇವಾಃ ಐಕ್ಷಂತ ಈಕ್ಷಿತವಂತಃ ಅಜ್ಞಾದಿ ಸ್ವರೂಪ ಪರಿಚ್ಛಿನ್ನಾತ್ಮಕೃತಃ ಅಸ್ಮಾಕಮೇವ ಅಯಂ ವಿಜಯಃ ಅಸ್ಮಾಕಮೇವ ಅಯಂ ಮಹಿಮಾ ಅಗ್ನಿ ವಾಯುವಿಂದ್ರತ್ವಾದಿ ಲಕ್ಷಣಃ ಜಯಫಲಭೂತಃ ಅಸ್ಮಾಭಿಃ ಅನುಭೂಯತೆ ನ ಅಸ್ಮತ್ ಪ್ರತ್ಯಗಾತ್ಮಭೂತೇಶ್ವರ ಕೃತಃ ಇತಿ. ಅಲ್ಲಿಗೆ ಹೋಗಿ ನಿಲ್ಲಿತು, ನಡಕ್ಕೆ ನಿಲ್ಲಕ್ಕೆ ಜಾಗವೇ ಇಲ್ಲ. ತದ ಆಗ ಯಾವಾಗ ಜಯ ಪ್ರಾಪ್ತ ಆಯಿತು, ಆಗ ಆತ್ಮಸಂಸ್ಥಸ್ಯ ಪ್ರತ್ಯಗಾತ್ಮನಃ ಈಶ್ವರಸ್ಯ, ಅವ್ನು ವಿಶೇಷಣ ಕೊಡ್ತಾರೆ. ಪ್ರತ್ಯಗಾತ್ಮನಾಗಿರುವಂತಹ ಈಶ್ವರ ಇದ್ದಲ್ಲ, ಆತ್ಮಸಂಸ್ಥಸ್ಯ ತಮ್ಮ ಆತ್ಮಸ್ವರೂಪವೇ ಆಗಿರುವ, ತಮ್ಮ ಆತ್ಮನಲ್ಲಿ ಇರುವ, ತಮ್ಮ ಅಂತಃಕರಣದಲ್ಲಿಯೇ ಇರುವಂಥ ಅರ್ಥ ಮಾಡಲಿಕ್ಕೆ ಬರ್ತದೆ ಆತ್ಮ ಶಬ್ದಕ್ಕೆ. ಆತ್ಮಸಂಸ್ಥಸ್ಯ ತಮ್ಮ ಅಂತಃಕರಣದಲ್ಲಿಯೇ ಇರುವ, ಪ್ರತ್ಯಗಾತ್ಮ ಅಂತ ಕರಿತೇವೆ ಅವನ್ನ, ಒಳಗಿರುವಂತಹ ಚೇತನ ಸ್ವರೂಪ. ಈಶ್ವರಸ್ಯ ಎಲ್ಲವನ್ನು ಆಳುವವನು. ಅಷ್ಟೇ ಅಲ್ಲ, ಸರ್ವಜ್ಞನಾಗಿದ್ದಾನೆ. ಸರ್ವಕ್ರಿಯಾ ಫಲ ಸಂಯೋಜಿತೋ, ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ಜೋಡಿಸುವವನು ಅವನೇ. ನೋಡುವುದು ಕಣ್ಣಿನ ಕ್ರಿಯೆ, ಕೇಳುವುದು ಕಿವಿಯ ಕ್ರಿಯೆ, ಉಸಿರಾಡುವುದು ಘ್ರಾಣೇಂದ್ರಿಯ ಕ್ರಿಯೆ, ರುಚಿಸುವುದು ನಾಲಿಗೆಯ ಕ್ರಿಯೆ, ಹೀಗೆ ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ಸಂಯೋಜಿಸುವವನು ಯಾರು ಅಂತ ಕೇಳಿದರೆ ಪ್ರತ್ಯಗಾತ್ಮ ಚೇತನ ಸ್ವರೂಪನಾಗಿರುವ ಬ್ರಹ್ಮ. ಅವನು ಸರ್ವಜ್ಞ ಅಷ್ಟೇ ಅಲ್ಲ, ಸರ್ವಜ್ಞ ಸ್ವರೂಪ, ಎಲ್ಲವನ್ನೂ ತಿಳಿದವನು, ಅದರ ಜೊತೆಗೆ ಎಲ್ಲವನ್ನೂ ಆಳುವವನು. ಇಂಥವನಲ್ಲಿ ಗುರಿಯನ್ನು ತಿಳಿಯದೇ ಇರುವುದರಿಂದ ತಥಾ ಆತ್ಮಸಂಸ್ಥಸ್ಯ ಪ್ರತ್ಯಗಾತ್ಮನಃ ಈಶ್ವರಸ್ಯ ಸರ್ವಜ್ಞಸ್ಯ ಸರ್ವಕ್ರಿಯಾ ಫಲ ಸಂಯೋಜಿತೋ ಪ್ರಾಣಿನಾಂ ಸರ್ವಶಕ್ತೇಃ, ಪ್ರಾಣಿಗಳ ಸರ್ವಶಕ್ತೇಃ ಎಲ್ಲ ಶಕ್ತಿಯ ಸ್ವರೂಪನಾಗಿರುವ ಜಗತಃ ಸ್ಥಿತಿಂ ಚಿಕೀರ್ಷೋಃ, ಈ ಜಗತ್ತು ಸುಸ್ಥಿರವಾಗಿ ಇರಲಿ ಎಂಬುವ ಇಚ್ಛೆಯಿಂದ, ಕರ್ತುಮಿತ್ಸಾ ಚಿಕೀರ್ಷ, ಸ್ಥಿರವಾಗಿ ಇರಲಿ ಎಂಬುವ ಇಚ್ಛೆಯಿಂದ, ಅಯಂ ಜಯ ಈ ಜಯವು, ಮಹಿಮಾ ಚ ಮಹಿಮೆಯು, ಇತಿ ಅಜಾನಂತಹ ಇದು ಪರಮಾತ್ಮನ ಜಯ, ಇದು ಪರಮಾತ್ಮನ ಮಹಿಮೆ. ಚಕಾರ ಮಧ್ಯದಲ್ಲಿ ಪರಮಾತ್ಮನ ಜಯ ಮತ್ತು ಪರಮಾತ್ಮನ ಮಹಿಮೆ, ಇತಿ ಅಜಾನಂತಹ ಇದನ್ನು ತಿಳಿಯದೇ ಇರುವ. ಅಂದರೆ ಈ ಜಯವು ನಮ್ಮದು ಅಲ್ಲ, ಪ್ರತ್ಯಗಾತ್ಮ ಪರಬ್ರಹ್ಮ ಸ್ವರೂಪವಾಗಿರುವ ಆತ್ಮನೇ ಈ ಜಯಕ್ಕೆ ಕಾರಣ. ಅವನು ಎಲ್ಲವನ್ನೂ ನಿಯೋಜನೆ ಮಾಡುವವನು, ಎಲ್ಲವನ್ನೂ ಸಂಯೋಜಿಸುವವನು, ಅವನು ಸರ್ವಜ್ಞನು, ಅವನು ಸರ್ವಶಕ್ತಿಮಂತನು, ಸರ್ವಶಕ್ತೇ
ಅವನು ಸರ್ವಶಕ್ತಿ ಸ್ವರೂಪನು ಎಂಬುದನ್ನು ತಿಳಿದುಕೊಳ್ಳದೇ ಇರುವುದರಿಂದ ತೇ ದೇವಾಹ ಆ ದೇವತೆಗಳು ತೇ ದೇವಾಹ ಐಕ್ಷಂತ ಈಕ್ಷಿತವಂತಹ ಹೀಗೆ ವಿಚಾರ ಮಾಡಿದವರು ಆದರೂ ಹೀಗೆ ತಿಳಿದುಕೊಂಡವರು ಆದರೂ ಅನ್ನೋಕ್ಕೂ ಇಲ್ಲಿ ಅರ್ಥ ಇದೆ. ಈಕ್ಷಿತವಂತಹ ಅಂದರೆ ನೋಡಿದರು ಅಂತ ಶಬ್ದಾರ್ಥ. ಈಕ್ಷ ಅಂದರೆ ನೋಡಿದರು, ಐಕ್ಷತ ಇಚ್ಛೆ ಮಾಡಿತು ಅಂತೂ ಅರ್ಥ ಇದೆ. ಹೀಗೆ ಅವರು ಇಚ್ಛೆಯನ್ನು ಮಾಡಿದರು. ಏನಂತ ಈ ಜಯ ಎಲ್ಲ ನಮ್ಮದೇ ಅಂತ ಇಚ್ಛೆ ಮಾಡಿದರು. ಯಾಕೆ ಇದು ಪರಬ್ರಹ್ಮನ ಜಯ ಅನ್ನೋದು ಗೊತ್ತಿಲ್ಲದೆ ಇರುವುದರಿಂದ. ಅದು ಹೆಂಗೆ ಅಂತ ಕೇಳಿದರೆ ಬರೀತಾರೆ, ಅಜ್ಞಾದಿ ಸ್ವರೂಪ ಪರಿಚ್ಛಿನ್ನಾತ್ಮಕೃತಃ. ಅಜ್ಞಾದಿ ಸ್ವರೂಪ ಪರಿಚ್ಛಿನ್ನಾತ್ಮಕೃತಃ. ಇವರು ದೇವತೆಗಳೇ ಕರೆ, ಪರಬ್ರಹ್ಮ ಸ್ವರೂಪರೇ ಕರೆ. ಆದರೆ ಇಲ್ಲಿ ಪರಿಚ್ಛಿನ್ನ ಭಾವನೆ ಬಂದಿದೆ. ನಾನು ಅಗ್ನಿ, ನಾನು ಇಂದ್ರ, ನಾನು ವಾಯು ಅನ್ನುವ ಪರಿಚ್ಛಿನ್ನ ಭಾವ ಇವರಲ್ಲಿ ಬಂದದ್ದರಿಂದ ಅಜ್ಞಾದಿ ಸ್ವರೂಪ ಪರಿಚ್ಛಿನ್ನಾತ್ಮಕೃತಃ ಅಂದ್ರೆ ನಾವೇ ಗೆದ್ದೀವಿ ಅನ್ನುವ ಭಾವ. ನಾವು ಅಂತ ಯಾವಾಗ ಬರ್ತದೆ ಅಲ್ಲಿ ಪರಿಚ್ಛಿನ್ನತ್ವ ಬಂದ್ಬಿಡ್ತದೆ. ಪರಿಚ್ಛಿನ್ನಾತ್ಮಕೃತಃ ಅಸ್ಮಾಕಮೇವ ನಮ್ಮದೇ ಅಯಂ ಜಯ ಈ ಜಯವು. ಅಸ್ಮಾಕಮೇವ ಅಯಂ ಮಹಿಮಾ ಈ ಮಹಿಮು ನಮ್ಮದೇ, ಈ ಮಹಿಮೆಯು ನಮ್ಮದೇ ಆಗಿದೆ. ಅಗ್ನಿ ವಾಯು ಇಂದ್ರತ್ವಾದಿ ಲಕ್ಷಣ ಇಲ್ಲಿ ಆದಿ ಶಬ್ದ ತಗೊಂಡ್ರು. ಅಗ್ನಿ ವಾಯು ಇಂದ್ರ. ಅಗ್ನಿ ಯಾವಾಗಲೂ ದಹಿಸುವವನು, ವಾಯು ಯಾವಾಗಲೂ ಬೀಸುವವನು, ಇಂದ್ರ ಎಲ್ಲವನ್ನು ಆಳುವವನು. ಆದಿಪದದಿಂದ ಇನ್ನುಳಿದ ದೇವತೆಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಯಾಕಂದರೆ ಸಕಲ ದೇವತೆಗಳಿಗೂ ಸಕಲ ರಾಕ್ಷಸರಿಗೂ ಯುದ್ಧ ಆರಂಭ ಆಗೈತೆ. ಕೇವಲ ಈ 3 ಮಂದಿಯನ್ನು ಯುದ್ಧ ಮಾಡೋಕ್ಕೆ ಬಂದಿಲ್ಲ ದೇವತೆಗಳಲ್ಲಿ. ಹೀಗಾಗಿ ಎಲ್ಲ ದೇವತೆಗಳು ಒಂದು ಭಾಗ, ಎಲ್ಲ ರಾಕ್ಷಸರು ಒಂದು ಭಾಗ. ಅದಕ್ಕಾಗಿ ವಾಯುವಿಂದ್ರತ್ವಾದಿ ಲಕ್ಷಣ ದೇವತೆಗಳು, ಈ ಲಕ್ಷಣದಿಂದ ಕೂಡಿದಂಥ ಈ ದೇವತೆಗಳು ಜಯ ಫಲಭೂತಃ ಅಸ್ಮಾಭಿಃ ಈ ಜಯರೂಪ ಫಲವು ನಮ್ಮಿಂದಲೇ ಪ್ರಾಪ್ತವಾಯಿತು. ಅಸ್ಮಾಭಿಃ ಅನುಭೂಯತೆ ಇದರ ಫಲವನ್ನು ನಾವೇ ಅನುಭವಿಸುವವರು, ನಾವೇ ಗೆದ್ದವರು, ನಾವೇ ಅನುಭವಿಸುವವರು. ಹೇಗೆ ರೈತನು ತಾನು ಬಿತ್ತಿದ ಬೆಳೆಯನ್ನು ತಾನೇ ಊಟ ಮಾಡುತ್ತಾನೆಯೋ ಹಾಗೆ ಇಲ್ಲಿ ಯುದ್ಧ ರೂಪ ಕಾರ್ಯದಲ್ಲಿ ನಾವು ಜಯವನ್ನು ಗಳಿಸಿದ್ದೇವೆ. ಇದರ ಫಲವನ್ನು ನಾವೇ ಊಟ ಮಾಡುವವರು ಅಂದರೆ ನಾವೇ ಮಹಿಮಾವಂತರು ಎಂದು ಅವರು ತಿಳಿದುಕೊಂಡು ನ ಅಸ್ಮತ್ ಪ್ರತ್ಯಗಾತ್ಮ ಭೂತ ಈಶ್ವರಕೃತಃ. ಅಸ್ಮತ್ ನಮ್ಮಲ್ಲಿರುವ ಪ್ರತ್ಯಗಾತ್ಮ ಚೈತನ್ಯ ಸ್ವರೂಪದಿಂದ ಇರುವ ಪ್ರತ್ಯಗಾತ್ಮ ಭೂತ ಈಶ್ವರಕೃತಃ ನಮ್ಮ ಶರೀರದ ಒಳಗೆ ಇರುವಂತಹ ಪ್ರತ್ಯಗಾತ್ಮ ಪರಬ್ರಹ್ಮನ ಜಯವು ಇದು ಅಲ್ಲ. ಇವು ಭಾಷೆಕಾರ ಬರೋದು ಮೊದಲು ಅವ್ರಿಗೆ ತಿಳಿದೇ ಇಲ್ಲ. ಅದು ಪರಬ್ರಹ್ಮ ಈ ಜಯಕ್ಕೆ ಕಾರಣ ಅನ್ನುವುದನ್ನು ಮರೆತು ನಾವೇ ಗೆದ್ದಿದ್ದೇವೆ ಅಂತ ತಿಳ್ಕೊಂಡ್ರಲ್ಲ, ಇದು ಅದಕ್ಕಂತಾರೆ ಅಸ್ಮತ್ ಪ್ರತ್ಯಗಾತ್ಮ ಭೂತ ಈಶ್ವರಕೃತಃ ಇತಿ ನ. ಪ್ರತ್ಯಗಾತ್ಮ ಭೂತವಾಗಿರುವ ಈಶ್ವರನು ಈ ಯುದ್ಧವನ್ನು ಗೆದ್ದಿಲ್ಲ, ನಾವೇ ಗೆದ್ದಿದ್ದೇವೆ ಎಂದು ಇವರು ತಿಳಿದುಕೊಂಡರು ಅಂತ ಇಲ್ಲಿ ಸಂಬಂಧ ಭಾಷೆದ ವಿಚಾರವನ್ನು ಬರಿತಾ ದೇವತೆಗಳಿಗೆ ಏನು ಬಂತಿಲ್ಲ ಅಂತ ಕೇಳಿ ಮಿಥ್ಯಾಭಿಮಾನ ಬಂತು. ನಾವೇ ಗೆದ್ದೀವಿ, ಇದರ ಫಲವನ್ನು ಅಂದರೆ ಇದರ ಮಹಿಮೆಯನ್ನು ನಾವೇ ಅನುಭವಿಸಬೇಕು, ಮತ್ತಾರು ಇದಕ್ಕೆ ಕಾರಣರು ಅಲ್ಲ ಅನ್ನುವ ಭಾವ ಇವರಿಗೆ ಬಂದದ್ದರಿಂದ ಏನು ಮಾಡ್ತಾರೆ ಅಂತ ಕೇಳಿ ಮುಂದಿನ ಮಂತ್ರದಲ್ಲಿ ಇದರ ವಿಷಯವನ್ನು ಆರಂಭ ಮಾಡ್ತಾರೆ ನೋಡೋಣ. ಇಲ್ಲಿ ಮೊದಲೇ ಚರ್ಚೆ ಮಾಡಿದಂತೆ ಎಲ್ಲ ವಿಷಯಗಳು ಪ್ರಧಾನ ಅನ್ನುವುದನ್ನು ಅಂಗೀಕಾರ ಮಾಡಬೇಕಾಗ್ತದೆ. ಆಮೇಲೆ ಇವರ ಮಿಥ್ಯಾಭಿಮಾನ, ಏವಂ ಮಿಥ್ಯಾಭಿಮಾನ ಈಕ್ಷಣವತಾಂ, ಹೀಗೆ ತಮ್ಮ ಮಿಥ್ಯಾಭಿಮಾನವನ್ನು ಯೋಚಿಸಿಕೊಳ್ಳುತ್ತಿರುವ ವಿಚಾರಿಸುತ್ತಿರುವ ಈ ದೇವತೆಗಳಿಗೆ ಇವರ ಮಿಥ್ಯಾಭಿಮಾನವನ್ನು ಹೋಗಲಾಡಿಸುವುದಕ್ಕಾಗಿ ಏನು ಮಾಡ್ತಾನ ಅಂತ ಕೇಳಿ ಮಂತ್ರ ಆರಂಭ ಆಗ್ತದೆ. ತದ್ಧೈಷಾಂ ವಿಜಿಜ್ಞೌ ತೇಭ್ಯೋ ಪ್ರಾದುರ್ಬಭೂವ ತನ್ನ ವಿಜಾನದ ಕಿಮಿದಂ ಯಕ್ಷಮಿತಿ ಅಂತ ಮುಂದೆ ಮಂತ್ರ ಆರಂಭ ಆಗಲಿದೆ. ಆ ಭಾಗವನ್ನು ನಾಳೆ ದಿವಸ ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣವೆಂದು ಹಾರೈಸಿ ಇವತ್ತಿನ ಈ ಪಾಠ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.